जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनां प्राणभूतं ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ತತ್ವಗಳನ್ನು, ಆ ಎಲ್ಲ ತತ್ವಗಳ ಕೊನೆಯ ಶಕ್ತಿಯಾದ ಭಗವಂತನನ್ನು, ಆ ತತ್ವಾಭಿಮಾನಿ ದೇವತೆಗಳನ್ನು ಎಲ್ಲ ಹೇಳಿದಂಥ ಕಪಿಲ ಮುನಿ ತನ್ನ ತಾಯಿಗೆ ಉಪಾಸನೆಯ ಮುಖವನ್ನು ಹೇಳಿದ. ಅಂತರಂಗದ ಉಪಾಸನೆ ಕೆಲವು ರಹಸ್ಯಗಳನ್ನು ಹೇಳ್ತಾನೆ. ಅದನ್ನು ನಾವು ಇವತ್ತು ನೋಡೋಣ. ಅದಾದಮೇಲೆ ಆ ಧ್ಯಾನದಲ್ಲಿ ಭಗವಂತನನ್ನು ಪಾದಾದಿಕೇಶ ಅಂತ ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದು ಅದರ ಮುಂದೆ ಬರುತ್ತೆ. ಪ್ರಾಯ ನಿಮಗದು ನಾಳೆ ಕೇಳ್ಬೋದು, ಇವತ್ತು ಬರಲಿಕ್ಕಿಲ್ಲ ಆ ಭಾಗ. ನಿಜವಾಗಿ ಸಾಧಕನಾದವ ಹೇಗಿರ್ತಾನೆ? ಪ್ರಬುದ್ಧ ಸ್ವಪ್ನ ಸುಪ್ತಿಭ್ಯಾಂ, ಎಚ್ಚರ ಕನಸು ಮತ್ತು ನಿದ್ರೆಯಿಂದ ಆಚೆಗೆ ಹೋದವನು ಅಂತಾರೆ. ಕನಸು ನಿದ್ರೆಗಳಿಂದ ಎಚ್ಚರ ಆದವನು ಅಂತ. ಕನಸು ನಿದ್ರೆಯಿಂದ ಎಚ್ಚರ ನಾವು ಆಗ್ತೇವೆ, ಎಲ್ಲರೂ ಆಗೋದು ಅದೇ. ಮತ್ತು ಎಚ್ಚರ ಆಗೋದು ನಿದ್ರೆಯಿಂದಲೇ. ಅಂದರೆ ಸ್ವಪ್ನ ಸುಪ್ತಿಭ್ಯಾಂ ಪ್ರಬುದ್ಧ ಅಂದರೆ ಏನು? ಸ್ವಪ್ನ ಮತ್ತು ಸುಪ್ತಿ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅಂದರೆ ವೈದಿಕವಾದ ಪರಿಭಾಷೆಯಲ್ಲಿ ಸ್ವಪ್ನ ಅಂದರೆ ವಿಪರೀತ ಜ್ಞಾನ, ಸುಪ್ತಿ ಅಂದರೆ ಅಜ್ಞಾನ. ನಿದ್ರೆಯಲ್ಲಿ ಯಾವ ಜ್ಞಾನ? ಅದನ್ನ ನಿದ್ರಾವಸ್ಥೆ ಅಂದರೆ ಅಜ್ಞಾನ. ಸ್ವಪ್ನದಲ್ಲಿ ಏನೇನೋ ಕಾಣುತ್ತೆ, ಅದು ವಿಪರೀತ ಜ್ಞಾನ. ಹಾಗಾಗಿ ಸ್ವಪ್ನ ಮತ್ತು ಸುಪ್ತಿಯನ್ನು ದಾಟಿದವನು ಅಂದರೆ ಅಜ್ಞಾನ ವಿಪರೀತ ಜ್ಞಾನಗಳನ್ನು ದಾಟಿದವ ಅಂತ ಅರ್ಥ. ಅವನಿಗೆ ವಿಪರೀತ ಜ್ಞಾನವೂ ಇಲ್ಲ, ಖಚಿತವಾಗಿ ಇದಮಿತ್ತಂತ ಸತ್ಯದ ಅರಿವಿದೆ. ಆಮೇಲೆ ಅಜ್ಞಾನವೂ ಇಲ್ಲ. ಹಾಗಾಗಿ ಅಜ್ಞಾನ ಮತ್ತು ವಿಪರೀತ ಜ್ಞಾನಗಳನ್ನು ದಾಟಿದಂಥ ಜ್ಞಾನಿ ಅವನು ಸಂಸ್ಮರನ್ ಆತ್ಮಸಂಸ್ಕೃತೇ ವೈತಥ್ಯಂ ವ್ಯಭಿಚಾರಂಚ. ಅವನು ಆ ಜ್ಞಾನ ಬಂದಿದೆ ಅವನಿಗೆ, ವಿಪರೀತ ಜ್ಞಾನದಿಂದ ಮುಕ್ತನಾಗಿದ್ದಾನೆ, ಯಥಾರ್ಥ ಜ್ಞಾನ ತುಂಬಿಬಿಟ್ಟಿದೆ. ಆಗ ಅವನಿಗೆ ತಾನು ಬದುಕುವಂಥ ಸಂಸಾರದ ಬಗ್ಗೆ ಯಥಾರ್ಥ ಜ್ಞಾನ ಬಂದಿದೆ ಅಲ್ವ. ಆತ್ಮಸಂಸ್ಕೃತೇ ವೈದಿಥ್ಯಂ ವ್ಯಭಿಚಾರಂಚ ಸಂಸ್ಮರಣ. ಅವನು ಸಂಸಾರದಲ್ಲೇ ಇದ್ದುಕೊಂಡು ಕೂಡ ಈ ಸಂಸಾರ ಅಂದರೆ ಏನು ಅಂತ ಅದರ ವಸ್ತುಸ್ಥಿತಿಯನ್ನು ತಿಳ್ಕೊಂಡು ಬಿಟ್ಟ. ಏನು ಖಂಡಿತ ಆತ್ಮಸಂಸ್ಕೃತೇ, ತಾನು ಸಂಸಾರದಲ್ಲಿ ಇರುವಾಗಲೇ ಅದನ್ನು ಅನುಭವಿಸಿ ಏನನ್ನ ವೈತಥ್ಯಂ ವ್ಯಭಿಚಾರಂಚ. ಈ ಸಂಸಾರ ಅನ್ನೋದು ವಿತಥ ಅರ್ಥಶೂನ್ಯ ಅಂತ ಅವನಿಗೆ ಅರಿವು ಬಂದಿದೆ. ಇದನ್ನು ಏನನ್ನೂ ಸಾಧಿಸಲಿಕ್ಕಾಗುವುದಿಲ್ಲ. ಕ್ಷಣಿಕವಾದಂಥ ಕೆಲವು ಸುಖಗಳು ದುಃಖಗಳು ಅಷ್ಟೇ, ದುಃಖ ಸುಖಗಳ ಒಂದು ಸರಮಾಲೆ. ಅದು ಕೊನೆಗೆ ಏನೂ ಇಲ್ಲ. ಆ ದುಃಖ ಸುಖಗಳ ಸರಮಾಲೆ ಸಂಸಾರ, ಅದರ ಆಚೆಗೆ ಏನೂ ಇಲ್ಲ, ಶೂನ್ಯ. ಸಂಸಾರದಿಂದ ಅಚೀವ್ಮೆಂಟ್ ಏನೂ ಇಲ್ಲ. ಮತ್ತೆ ಪುನಃ ಹುಟ್ಟುವುದು, ಪುನಃ ಇದೇ ಸುಖ ದುಃಖಗಳು ಸುಳ್ಳಿಯಲ್ಲಿ ತಿರುಗುವುದು, ಪುನಃ ಹುಟ್ಟುವುದು, ಅದೇ ಸುಖ ದುಃಖಗಳು ಸುಳ್ಳಿಯಲ್ಲಿ ತಿರುಗುವುದು ಹೊರತು ಅದರಿಂದ ಆಚೆಗೆ ಹೋಗಲಿಕ್ಕೆ ಆಗುವುದಿಲ್ಲ ಅನ್ನೋದು ಗೊತ್ತಾಯಿತು. ಅದು ಸಂಸಾರದ ವೈತಥ್ಯ ಅಂದರೆ ವ್ಯರ್ಥತೆ. ಅದು ಬರೀ ವ್ಯರ್ಥ. ಅದು ನಾವು ಅದರಿಂದ ಏನನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಬರೇ ಚಕ್ರ ಸುಳಿ,
ಆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ. ಆಹಾ, ನನ್ನ ಸಂಸಾರ, ನನ್ನ ಬಂಧು, ನನ್ನ ಬಳಗ, ನನ್ನ ಗಂಡ, ನನ್ನ ಹೆಂಡತಿ ಅಂತ ಖುಷಿಪಟ್ಟದ್ದೇ ಖುಷಿಪಟ್ಟದ್ದು. ಒಂದಿನ ಸತ್ತ ಮತ್ತೆ ಪುನಃ ಯಾರೋ ಗಂಡ, ಯಾರೋ ಹೆಂಡತಿ, ಅದೇ ಆಹಾ ನನ್ನದು ಸುತ್ತೋದಷ್ಟೇ. ಅದಕ್ಕಿಂತ ಆಚೆಗೆ ಏನೂ ಇಲ್ಲ. ಸಂಸಾರ ಅಂದರೆ ಬರೀ ಬಾಂಧವ್ಯದ ಪ್ರಜ್ಞೆಯ ಭ್ರಮೆಯಿಂದ ಒದ್ದಾಡುವುದು, ಒಂದು ವೈತಥ್ಯಂ. ಅದರಿಂದ ಏನೂ ಸಾಧನೆ ಇಲ್ಲ, ಬರೀ ಜೀವನವನ್ನು ವ್ಯರ್ಥವಾಗಿ ಸಾಗಿಸುವುದು ಅಷ್ಟೇ ಅಲ್ಲ. ಜೀವನದಲ್ಲಿ ಸುಖ ಇದೆ, ವ್ಯಭಿಚಾರಂಚ ಅಂದರು. ಜೀವನದಲ್ಲಿ ಸುಖ ಇದೆ ಅಂತ ಕೆಲವರು ಜೀವನವನ್ನು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಇದ್ದಾಗೆ ಆ ಸುಖಕ್ಕೆ ವ್ಯಭಿಚಾರ ಬಂದುಬಿಡುತ್ತೆ, ಅಂದರೆ ಅದು ನಾಶವಾಗಿ ಹೋಗುತ್ತೆ, ದುಃಖ ಬರುತ್ತೆ. ಕಡೆಗೆ ಅಯ್ಯೋ ಸಂಸಾರ ಅಂದರೆ ಬರೀ ದುಃಖ ಸ್ವಾಮಿ, ದೇವರು ಕೊಂಡೋದರೆ ಸಾಕು ಶುರುವಾಗುತ್ತೆ ರಾಗ. ಇವೆಲ್ಲ ಬೇರೆ ಬೇರೆ ರಾಗಗಳು. ಸಂಸಾರದ ಬಗ್ಗೆ ಅರಿವಿಲ್ಲದ ಮಂದಿಗೆ ಭೋಗಾರದ ದುಃಖಗಳಿವೆಲ್ಲ. ವೈತಥ್ಯಂ ವ್ಯಭಿಚಾರಂಚ, ಅದನ್ನು ಇದನ್ನು ಸಂಸ್ಮರನ್. ಜೀವನದಲ್ಲಿ ಪ್ರತಿಯೊಂದು ಸಂಸಾರವನ್ನಷ್ಟೇ ಅಲ್ಲ, ತನ್ನ ಸಂಸಾರವನ್ನೇ ಇದು ಸೆಲ್ಫ್ ಎನಾಲಿಸಿಸ್. ತನ್ನ ಸಂಸಾರವನ್ನೇ ತಾನು ನೋಡಿದರೆ ಇದು ಎಷ್ಟು ಹುಚ್ಚುತನ ಅನ್ನೋದು ಅರ್ಥ ಆಗುತ್ತೆ. ಸಂಸಾರ ಅಂದರೆ ಒಂದು ಹುಚ್ಚರ ಕೂಟ. ಅದರಲ್ಲಿ ಹುಚ್ಚುತನಗಳೇ. ಗಂಡ ಹೆಂಡತಿ ಹತ್ರ ಹುಚ್ಚುತನ ಮಾಡೋದು, ಹೆಂಡತಿ ಗಂಡನ ಹತ್ರ, ಗಂಡ ಹೆಂಡತಿ ಒಟ್ಟಿಗೆ ಮಕ್ಕಳ ಹತ್ರ, ಮಕ್ಕಳು ಅಪ್ಪ ಅಮ್ಮನ ಹತ್ರ, ಇವರೇ ನಾಟಕ ಮಾಡುವಂಥದ್ದು. ಇದು ಅರ್ಥಶೂನ್ಯವಾದ ಒಂದು ಪ್ರೋಸೆಸ್ಸು. ಇದೇ ಸರ್ವಸ್ವವನ್ನು ಭ್ರಮೆಯೇ ಸಂಸಾರ. ಮತ್ತು ಯಾವುದನ್ನು ಸರ್ವಸ್ವ ಅಂತ ತಿಳ್ಕೊಳ್ಳೋದೇ ಒಂದು ದಿವಸ ಕೈ ಕೊಡುತ್ತೆ. ಕೈ ಕೊಟ್ಟಾಗ ಆ ದುಃಖ ತಡೆಯಲಾರದೆ, ಇದು ನಾನು ಯಾವುದು ಸುಖಮಯ ಅಂತ ತಿಳ್ಕೊಂಡಿದ್ದೆ, ಇದು ಬರೀ ದುಃಖಮಯವಾಗಿದೆ, ಸುಖ ಇಲ್ಲ ಇದರಲ್ಲಿ ಅಂತ ಸಂಸ್ಮರನ್. ತನ್ನ ದೃಷ್ಟಾಂತದಿಂದ ಮತ್ತು ತಾನು ಬದುಕಿದ ಸಮಾಜದ ಎಲ್ಲರ ಸಂಸಾರದ ಸಾರವನ್ನು ನೋಡಿದ ಮೇಲೆ ನಾಸೌ ಧ್ಯಾಯೇತಿ ಯಥೋ ಭಯಂ ಅಂತ. ಆಮೇಲೆ ಸಂಸಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಅಂತ ತೀರ್ಮಾನ ಮಾಡ್ತಾನೆ. ಅದು ಇರುತ್ತೆ, ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ಓವರ್ ಅಟ್ಯಾಚ್ಮೆಂಟ್ ಯಾವತ್ತೂ ಬಾಧಕ. ಯಾವುದನ್ನಾದರೂ ಅತಿಯಾಗಿ ಹಚ್ಚಿಕೊಂಡ್ರೆ ಅದರಿಂದ ಬರುವುದು ದುಃಖ ಮಾತ್ರ ಹೊರತು ಇನ್ನೇನೂ ಅಲ್ಲ. ನಾವು ಪ್ರತಿ ಕ್ಷಣ ಅದನ್ನು ನೋಡಿಯೂ ಕೂಡ ಮತ್ತೆ ಓವರ್ ಅಟ್ಯಾಚ್ಮೆಂಟನ್ನು ಹಿಂದೆ ಹೋಗ್ತೇವೆ. ಆದರೆ ಓವರ್ ಅಟ್ಯಾಚ್ಮೆಂಟ್ ಪರಿಣಾಂಶ ಏನು ಅಂದರೆ ಬರೀ ದುಃಖ. ಅದರಿಂದ ನಧ್ಯಾಯೇತ್, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯಾಕೆಂದರೆ ಯತಃ ಭಯಂ, ಯಾವ ಸಂಸಾರದಿಂದ ನಿನಗೆ ಆಗುವಂಥದ್ದೇನು ಅಂದರೆ ಭಯ, ದುರಂತ, ಅದರಿಂದ ಆಪತ್ತು, ತೊಂದರೆ, ದುಃಖ, ಕಷ್ಟ, ಅದು ಬಿಟ್ಟು ಬೇರೆ ಏನೂ ಆಗುವುದಿಲ್ಲ. ಅದರಿಂದ ಸಂಸಾರದ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಳಬಾರದು ಜ್ಞಾನಿಯಾದವ. ಅದು ಇರ್ತಾನೆ, ಅದಕ್ಕೆ ಪದ್ಮಪತ್ರಮೇವ ಅಂಬತ್ಸ ಅಂತ ಕೃಷ್ಣ ಹೇಳಿದ್ದು. ಇರ್ತಾನೆ, ಕಮಲದ ಎಲೆ, ಕಮಲದ ಎಸಳು ನೀರಿನಲ್ಲಿ ಇದ್ದ ಹಾಗೆ, ಅದನ್ನು ಹೊರಗೆ ಹೋಗುವುದಿಲ್ಲ, ಅವನು ಸಂಸಾರದಲ್ಲೇ ಇರ್ತಾನೆ. ಆದರೆ ಅದು ಪ್ರಾಯ ಇನ್ನೊಂದು ದೃಷ್ಟಾಂತ ಸಿಗಲಿಕ್ಕಿಲ್ಲ. ಅದು ಕೃಷ್ಣ ಕೊಟ್ಟದ್ದು ಪದ್ಮಪತ್ರದ ದೃಷ್ಟಾಂತ ಬಿಟ್ಟರೆ. ಬಹಳ ತಮಾಷೆ ಅಂದರೆ, ವಾಷಿಂಗ್ಟನ್ನಲ್ಲಿ ಒಂದು ಕಮಲ ಸರೋವರ ಇದೆ. ಅದನ್ನು ನೋಡಲಿಕ್ಕೋಸ್ಕರ ಹೋಗಬೇಕು, ಅಷ್ಟು ಸುಂದರವಾದ. ವಾಷಿಂಗ್ಟನ್ನಲ್ಲಿ ಏನು ನೋಡಲಿಕ್ಕಿಲ್ಲ, ಕಾಂಕ್ರೀಟ್ ಕಟ್ಟಡ, ಅದು ಎಲ್ಲ ಕಡೆ ಇದೆ. ಕಾಂಕ್ರೀಟ್ ಕಟ್ಟಡ ನೋಡಲಿಕ್ಕೇನು ಹೋಗೋದು. ಆದರೆ ವಾಷಿಂಗ್ಟನ್ನಲ್ಲಿ ಇರುವ ಕಮಲ ಸರೋವರನ್ನು ನೋಡಬೇಕು. ಆ ಪದ್ಮ ಸರೋವರ ಉಂಟಲ್ಲ, ಅದ್ಭುತವಾಗಿದೆ. ಅದನ್ನು ಅಷ್ಟೇ ಶ್ರದ್ಧೆಯಿಂದ ರಕ್ಷಿಸಿದ್ದಾರೆ. ನಮ್ಮಲ್ಲೆಲ್ಲ ಕಿತ್ತುಕೊಂಡು ಹೋಗಿ ಮಾರಾಟ ಮಾಡಿ ಕೆಸರು ಮಾತ್ರ ಇರ್ತಿತ್ತು ಆ ಕೆರೆಯಲ್ಲಿ. ಯಾರೂ ಅದನ್ನು ಮುಟ್ಲಿಕ್ಕೆ ಬಿಡೋಲ್ಲ. ಒಂದು ಕೆರೆಯಲ್ಲಿ ಸಾವಿರಾರು ಕಮಲಗಳು ಅರಳಿಕೊಂಡಿರ್ತವೆ. ನಮ್ಮ ಹುಡುಗರು ಕರ್ಕೊಂಡು ಹೋದ್ರು ಅಲ್ಲಿಗೆ. ಕರ್ಕೊಂಡು ಹೋಗಿ ನಾನು ಇದನ್ನು ಹೇಳಿದಾಗ ಅವ್ರಿಗೆ ಕುತೂಹಲ, ನೀವೊಂದು ಕಮಲ ಹಿಡ್ಕೊಳ್ಳಿ ಆಚಾರ್ಯ, ನಾವು ಅದಕ್ಕೆ ನೀರು ಹಾಕ್ತೇವೆ. ಅದು ನೀರು ಹಾಕಿದ್ರು, ನೀರಿಲ್ಲ, ಅದು ಹಾಕಿದ ತಕ್ಷಣ ಬಿದ್ದು ಹೋಗುತ್ತೆ, ಅಂಟಿಸಿಕೊಳ್ಳುವುದೇ ಇಲ್ಲ ಅದು. ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಅವರು. ನೀವು ಹೇಳಿದ ಮಾತನ್ನು ನಾವು ರೆಕಾರ್ಡ್ ಮಾಡಿ ಇದನ್ನು ಇಂಟರ್ನೆಟ್ನಲ್ಲಿ ಹಾಕ್ತೇವೆ ಅಂತ. ಎಲ್ಲರಿಗೂ, ಬಹಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಕಮಲ ಅನ್ನುವುದು ಎಷ್ಟು ಸ್ವಚ್ಛ ಅಂದರೆ ಏನನ್ನೂ ಅಂಟಿಸಿಕೊಳ್ಳುವುದಿಲ್ಲ. ಅದು ನಾವು ಹಾಗೆ ನಧ್ಯಾಯೇತಂದ್ರೆ ಅದನ್ನು ಅಂಟಿಸಿಕೊಳ್ಳುವುದಂದರೆ ಮಾನಸಿಕವಾಗಿ ಅಲ್ವ ಅಂಟಿಸಿಕೊಳ್ಳೋದು. ಗಮ್ಮ ಹಾಕಿ ಅಂಟಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ಮಾನಸಿಕವಾಗಿ ಹಚ್ಚಿಕೊಳ್ಳೋದು. ಅಂಟಿಸಿಕೊಳ್ಳೋದು ಅಂದರೆ ಅದನ್ನು ಮಾಡೋದೇ ಧ್ಯಾನ. ಧ್ಯಾನ ಅಂದರೆ ನಿರಂತರ ಅದರದ್ದೇ ಚಿಂತೆ. ಯಾವತ್ತೂ ನಿರಂತರ ಚಿಂತೆ ಮಾಡಬೇಡ. ಯಾಕೆಂದರೆ ಅದು ನಿರಂತರ ಚಿಂತೆ ಮಾಡುವಷ್ಟು ವ್ಯಾಲ್ಯೂಯಬಲ್ ಅಲ್ಲ. ಅದು ಉಂಟು,
ಇರಲಿ, ಅದರಷ್ಟಕ್ಕೆ ಹೋಗುವಾಗ ಹೋಗುತ್ತೆ ಅಷ್ಟೇ. ಅದ್ರ ಬಗ್ಗೆ ತಲೆ ಕೆಡಿಸಿಕೋಬೇಡ, ಅಥವಾ ಅದನ್ನು ಬಹಳ ಅದ್ಭುತವಾದ ಸಂಗತಿ ಅಂತ ಅದರಲ್ಲೇ ಮನಸ್ಸನ್ನು ನೆಲೆಗೊಳಿಸಿ ನಿನ್ನ ಬದುಕನ್ನು ಹಾಳು ಮಾಡ್ಕೋಬೇಡ. ನ ಧ್ಯಾಯೇತ್ ನಾಸೌ ಧ್ಯಾಯೇತ್ ಯಥೋ ಭಯಂ. ಯಾಕೆಂದರೆ ನಿವೃತ್ತ ಬುದ್ಧ್ಯವಸ್ಥಾನ ದೂರೀಭೂತ ಅನ್ಯದರ್ಶನ, ಬಹಳ ಬಹಳ ಅಪೂರ್ವವಾದಂಥ ಅಂತರಂಗ ದರ್ಶನವನ್ನು ನಮ್ಮ ಮುಂದೆ ಕಪಿಲ ತಂದಿರ್ತಾರೆ. ನಿವೃತ್ತ ಬುದ್ಧ್ಯವಸ್ಥಾನ ಅಂತ. ಬುದ್ಧ್ಯವಸ್ಥಾನ ಅನ್ನೋದು ಪ್ರಾಯ ಪ್ರಾಚೀನ ಪಾಠ, ಬುದ್ಧ್ಯವಾಕ್ಸ್ಥಾನ ಅಂತ. ನಿವೃತ್ತ ಬುದ್ಧ್ಯವಾಕ್ಸ್ಥಾನ. ಅವಾಕ್ಸ್ಥಾನ, ಅವಸ್ಥಾನ ಅನ್ನೋದಕ್ಕೂ ಅದೇ ಅರ್ಥ. ಅವಸ್ಥಾನ ಅಂತ ಬಹಳ ಕಡೆ ಪಾಠ ಇದೆ, ಅವಾಕ್ಸ್ಥಾನ ಅಂತ ಕೆಲವರು ಪಾಠ ಇಟ್ಕೊಂಡು ವ್ಯಾಖ್ಯಾನ ಬರೆದಿದ್ದಾರೆ. ಅದು ಸ್ಪಷ್ಟ. ಅವಸ್ಥಾನ ಅಂದರೆ ಕೆಳಗೆ ಅವಸ್ಥಾನ, ಅವ ಅಂದರೆ ನಾವೀಗ ಅವಸ್ಥಿತ ಅಂದರೆ ಇರುವುದು ಅಂತ ಹೇಳ್ತೀವಿ, ಅದಲ್ಲ. ಅವಾಕ್ಸ್ಥಾನ ಅಂತ ಕೆಳಕ್ಕೆ ಹೋಗುವುದು, ಕೆಳಕ್ಕೆ ಹೋಗುವುದು. ಅವಾಕ್ಸ್ಥಾನ ಅಂದರೆ ಕೆಳಗಿನ ಸ್ಥಾನದಲ್ಲಿ ಹೋಗಿ ನೀವು ಮೇಲೆ ಇದ್ದವ ಕೆಳಕ್ಕೆ ಹೋಗೋದು, ಅದು ಅವಾಕ್ಸ್ಥಾನ. ಬುದ್ಧಿಯ ಅವಾಕ್ಸ್ಥಾನ ಅಂದರೆ ಏನು ನೋಡಿ. ಬುದ್ಧಿಗೆ ಗುಣಗಳು ಹೇಳಿದ್ದಾರೆ ಹಿಂದೆ. ಸಂಶಯಶ್ಚ ವಿಪರ್ಯಾಸ, ನಿಶ್ಚಯ, ಸ್ಮೃತಿರೇವಚ, ಸ್ವಾಪಃ ಇತ್ಯುಚ್ಯತೆ. ಇವೆಲ್ಲ 5 ಸ್ಥಾನಗಳನ್ನು ಹೇಳಿದ್ದಾರೆ ಬುದ್ಧಿಗೆ. ಅದರಲ್ಲಿ ಸಂಶಯ ಅನ್ನೋದು ಅವಾಕ್ಸ್ಥಾನ, ಅಂದರೆ ಸಂಶಯ. ಆಮೇಲೆ ವಿಪರ್ಯಾಸ, ವಿಪರೀತ ಜ್ಞಾನ ಅನ್ನೋದು ಅವಾಕ್ಸ್ಥಾನ. ನಿಶ್ಚಯ ನಿಜವಾದ ಸ್ಥಾನ, ಸ್ಮೃತಿ ನಿಜವಾದ ಸ್ಥಾನ. ಮುಂದೆದು ಸ್ವಾಪಃ ಅಜ್ಞಾನ. ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ ಇವು ಅವಾಕ್ಸ್ಥಾನಗಳು ಬುದ್ಧಿ ಇದ್ದು. ಹಿಂದೆ ಹೇಳಿದ 5 ಸ್ಥಾನಗಳಲ್ಲಿ ಅಜ್ಞಾನ, ವಿಪರೀತ ಜ್ಞಾನ ಮತ್ತು ಸಂಶಯ ಇವು 3 ಬುದ್ಧಿಯ ಅವಸ್ಥಾನಗಳು. ಅಂದರೆ ಬುದ್ಧಿಯ ಕೆಳಮಟ್ಟದ ಫಂಕ್ಷನಿಂಗ್. ಬಹಳ ಜನರ ಸಂಚಾರ ಈ 3ರಲ್ಲೇ ಇರೋದು. ಒಂದು ವಿಪರೀತ ಜ್ಞಾನ, ಒಂದು ಅಜ್ಞಾನ, ಒಂದು ಸಂಶಯ. ಇವತ್ತು ನಾವು ಕಾಣತಕ್ಕಂಥ ಸಮಾಜದಲ್ಲಿ ಪ್ರಾಯ 100ಕ್ಕೆ 100 ಮಂದಿ ಇದೇ ಸ್ಥಾನದಲ್ಲಿ ಇರುವವರು. ನೀವು VIP ಅಂತ ತಿಳ್ಕೊಂಡವರು, ಜಗದ್ಗುರುಗಳು ಅಂತ ತಿಳ್ಕೊಂಡವರು ಎಲ್ಲರೂ ಈ ಅವಸ್ಥಾನದಲ್ಲೇ ಇರುವವರು, ಊರ್ಧ್ವ ಸ್ಥಾನಕ್ಕೆ ಹೋದವರಲ್ಲ. ಎಲ್ಲರೂ ಕೂಡ ಈ ಅವಸ್ಥಾನದಲ್ಲಿದ್ದುಕೊಂಡು ತಾವೇ ದೊಡ್ಡವರನ್ನು ಭ್ರಮೆಯಲ್ಲಿ ತಿರುಗಾಡುವರು. ನಿವೃತ್ತ, ಅದಕ್ಕೆ ಹೇಳಿದ್ರು ನಿಜವಾದ ಸಾಧಕ ಈ ಬುದ್ಧಿಯ ಅವಸ್ಥಾನ ಉಂಟಲ್ಲ, ಅವಾಸ್ಥಾನ ಅಂದರೆ ಸಂಶಯ, ವಿಪರ್ಯಯ, ಅಜ್ಞಾನ, ಅದರಿಂದ ನಿವೃತ್ತನಾಗಬೇಕು. ಅದನ್ನು ಕಳಚಿಕೊಳ್ಳದೆ ಅಜ್ಞಾನ, ವಿಪರೀತ ಜ್ಞಾನ ಮತ್ತು ಸಂಶಯಗಳಲ್ಲೇ ಬದುಕ್ತಾ ನಾವು ನಿಮಗೆ ದಾರಿ ತೋರಿಸ್ತೇವೆ, ನಾವು ಜಗದ್ಗುರುಗಳು ಅಂದರೆ ಏನು ದಾರಿ ತೋರಿಸ್ತಾರೆ ಅವರು? ಯಾಕಂದರೆ ಅಂಧೇನೈವ ನಿಯಮಾನ ಯಥಾಂಧ. ಕುರುಡನ ಬೆನ್ನ ಹಿಂದೆ ಸಾಗಿದ ಕುರುಡರಂತೆ ಆಗುತ್ತೆ. ಯಾಕಂದರೆ ದಾರಿ ತೋರಿಸುವವರು ಕುರುಡರು. ಅಲ್ಲಿ ಬಹಳ ಜನಕ್ಕೆ ತಾವು ಕುರುಡರಾದ್ದರಿಂದ ತಮಗೆ ದಾರಿ ತೋರಿಸೋರು ಕುರುಡರು ಅನ್ನೋದು ಗೊತ್ತಿಲ್ಲ, ಅವ್ರ ಬೆನ್ನ ಹತ್ತಿ ಬಿಡ್ತಾರೆ. ಪಾಪ ಅವರು ಕುರುಡರೇ ಇರ್ತಾರೆ. ಅವಾಗ ಏನಾಗುತ್ತೆ, ಇಫ್ ಎ ಬ್ಲೈಂಡ್ ಮ್ಯಾನ್ ಫಾಲೋಸ್ ಅನದರ್ ಬ್ಲೈಂಡ್ ಮ್ಯಾನ್, ಬೋತ್ ಆಫ್ ದಮ್ ವಿಲ್ ಫಾಲ್ ಇಂಟು ಎ ಪಿಟ್. ಅಷ್ಟೇ, ಎಲ್ಲೋ ಹೊಂಡಕ್ಕೆ ಬೀಳ್ತಾರೆ. ಜಗದ್ಗುರುಗಳ ಒಟ್ಟಿಗೆ ಶಿಷ್ಯರು ಬಿದ್ದುಬಿಡ್ತಾರೆ ಓದೋಯ್ತಲ್ಲಿಗೆ. ಆಮೇಲೆ ಯಾರು ಉದ್ಧಾರ ಮಾಡಬೇಕು ಶಿಷ್ಯರನ್ನು? ಆ ಜಗದ್ಗುರುಗಳ ಕುರುಡು ಜಗದ್ಗುರುಗಳ ಬೆನ್ನು ಹತ್ತಿದ ಶಿಷ್ಯರನ್ನು ಯಾರು ಉದ್ಧಾರ ಮಾಡಬೇಕು? ಹಾಗಾಗತ್ತೆ ಅಂತ. ಆದ್ದರಿಂದ ನಿಜವಾದ ಸಮಾಜಕ್ಕೆ ಜ್ಞಾನ ಕೊಡಬಲ್ಲಂಥ ಒಬ್ಬ ವ್ಯಕ್ತಿ ತಾನು ಮೊದಲು ಜ್ಞಾನಿಯಾಗಿರಬೇಕು. ಆದ್ದರಿಂದ ಅವನು ನಿವೃತ್ತ ಬುದ್ಧಿ ಅವಸ್ಥಾನ, ಬುದ್ಧಿಯ ಅವಸ್ಥೆಗಳು ಅಂದರೆ ಅವಾಕ್ ಸ್ಥಿತಿಗಳು, ಬುದ್ಧಿಯ ಅಧಪಾತ ಎಲ್ಲಿದೆ? ಸಂಶಯದಲ್ಲಿದೆ, ವಿಪರ್ಯದಲ್ಲಿದೆ, ಅಜ್ಞಾನದಲ್ಲಿದೆ. ಸ್ವಾಪಃ ನಿವೃತ್ತ ಬುದ್ಧಿಯವಸ್ಥಾನ ಅಂತ. ಆದ್ದರಿಂದ ಅಷ್ಟೇ ಅಲ್ಲ, ದೂರೀಕೃತ ಅನ್ಯದರ್ಶನ. ಅವನಿಗೆ ವಿಪರೀತ ಜ್ಞಾನ ಇಲ್ಲ, ಅಜ್ಞಾನ ಇಲ್ಲ, ಸಂಶಯ ಇಲ್ಲ, ಖಚಿತವಾದ ಅರಿವು ಪಡೆದಿದ್ದಾನೆ. ಅಂದರೆ ಈ ಶಾಸ್ತ್ರದಲ್ಲಿ ಹೇಳಿರತಕ್ಕ ವಿಷಯಗಳು ಬರೀ ಸ್ಟೇಟ್ಮೆಂಟ್ ಆಗಿ ಅಲ್ಲ ಅವನಲ್ಲಿರೋದು, ಅದು ಎಕ್ಸ್ಪೀರಿಯನ್ಸ್ ಆಗಿ ಅವನಲ್ಲಿದೆ. ಅವನು ಶಾಸ್ತ್ರಾರ್ಥಯುಕ್ತ ಅನುಭವ ಅಂತ. ಆಚಾರ್ಯ ಹೇಳ್ತಾರೆ, ಸಂಸ್ಕೃತದ ಪುರಾಣದ ಶ್ಲೋಕಗಳನ್ನು ಕೋಟ್ ಮಾಡಬೇಡ, ಅದರಿಂದ ಏನು ಉಪಯೋಗ ಇಲ್ಲ. ನೀನು ಅದನ್ನು ಅನುಭವಿಸಿದ್ದೀಯೋ ಅದು ನಿನ್ನದು. ನಿನಗೆ ಅನುಭವ ಆಗದೇ ಇದ್ದರೆ ಇಟ್ಸ್ ಮಿಯರ್ ಕೊಟೇಶನ್. ಅದನ್ನು ಕಟ್ಟಿಕೊಂಡು ಏನು ಮಾಡ್ತೀಯ? ಅದನ್ನ ಕೊಟೇಶನ್ನು ಎಕ್ಸ್ಪೀರಿಯನ್ಸ್ ಆಗಬೇಕು. ಆಗ ಅದು ನಮ್ಮಲ್ಲಿ ದೃಢವಾಗಿ ಕೂರುತ್ತೆ. ಆಗ ನಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ನಾವು ಕಮ್ಯುನಿಕೇಟ್ ಮಾಡಲಿಕ್ಕಾಗತ್ತೆ. ಇಲ್ಲದೇ ಇದ್ದರೆ ಆಗೋಲ್ಲ. ಅದು ಅನುಭವ ಆಗಬೇಕು. ನಾನು ಹಿಂದೊಮ್ಮೆ ಒಂದು ಕಥೆ ಹೇಳಿದ್ದೆ. ಒಬ್ಬರು ಬೆಲ್ಜಿಯಮ್ಮಿನವರು ಉಡುಪಿಗೆ ಬಂದಿದ್ದು. ಅವ್ರ ಪಾಪ ಭಾರತ್ ಮಧ್ವ ಸಿದ್ಧಾಂತ, ಇಂಡಿಯನ್ ಫಿಲಾಸಫಿ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದವರು. ಅಲ್ಲೊಂದು ವಿಶೇಷತಃ ಆಚಾರ್ಯ ಮಧ್ವರ ಬಗ್ಗೆ ತಿಳ್ಕೋಬೇಕು, ಅದಕ್ಕೆ ಸ್ಟೇಟ್ಮೆಂಟ್ ತಗೋಬೇಕು. ಅವರು
ಅವರನ್ನು ಇವರು ಕಳಿಸಿದ್ದು ಯುನೆಸ್ಕೋದವರು ಒಂದು ರಿಸರ್ಚ್ ಬರೀರಿ ಅಂತ. ಸರಿ, ಅವರು ಉಡುಪಿಗೆ ಬಂದರು. ಉಡುಪಿಗೆ ಬಂದಾಗ ಒಬ್ಬರು ಯತಿಗಳ ಹತ್ರ ಕರ್ಕೊಂಡು ಹೋದೆ ನಾನು. ಅವನು ತೆಗೆದ ಬಾಯಿಗೆ ಪ್ರಶ್ನೆ ಹಾಕಿದ, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಬೌಟ್ ಜೀವತ್ರೈವೇದ್ಯ ಅಂತ. ಸ್ವಾಮಿಗಳು ಎಂತ ಹೇಳಿದ್ರು ಮಾರು, ಏನೋ ಹೇಳಿ ಕಳಿಸಿ ಅವನನ್ನ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಕಡೆ ಅಲ್ಲ. ಅದು ಮೊದಲು ಹಾಗೆ ಹೇಳಿಲ್ಲ ಅವರು ಹೇಳಿದರು, ಇಟ್ ಇಸ್ ಟೋಲ್ಡ್ ಇನ್ ಭಗವದ್ಗೀತಾ, ದೌಭೂತ ಸರ್ಗೋ ಲೋಕೇಶ್ಮಿನ್ ದೈವ ಆಶ್ರಯವಚ. ದೈವಿ ಸ್ವಭಾವದವರು, ಆಶ್ರಯ ಸ್ವಭಾವದವರು, ಒಳ್ಳೆಯವರು ಕೆಟ್ಟವರು, ಈ ಎರಡು ಸ್ವಭಾವ ಇದೆಲ್ಲ ಗೀತೆಯಲ್ಲಿ ಹೇಳಿದೆ. ಹಾಗೆ ವೇದದಲ್ಲಿ ಹೇಳಿದೆ, ಷಣ್ವೇ ವೀರ ಗ್ರಂಥಮಾಯನ್ ಅನ್ಯಮನ್ಯ ಮತೆ ನಿಯಮಾನ ಏದಮಾನ ದುಳುಬೆ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯನ್. ಮನುಷ್ಯರು, ಅಸುರರು, ದೇವತೆಗಳು, ಒಂದು ಮೂರ್ಧರ ಸ್ವಭಾವ ಎಲ್ಲ ವೇದದಲ್ಲಿ ಹೇಳಿದೆ ಅಂತ. ಅವನು ತಕ್ಷಣ ಏನು ಹೇಳಿದೆ ಗೊತ್ತಾ, ನೀವು ಹೇಳತಕ್ಕಂಥ ಶ್ಲೋಕಗಳನ್ನು ಕೇಳುವುದಕ್ಕೋಸ್ಕರ ನಾನು ಭಾರತಕ್ಕೆ ಬರಬೇಕಾಗಿಲ್ಲ. ಇಟ್ ಇಸ್ ಅವೈಲಬಲ್ ಇನ್ ಬೆಲ್ಜಿಯಂ ಆಲ್ಸೋ. ಈ ಪುರಾಣ ಶ್ಲೋಕಗಳನ್ನು, ಗೀತೆಯನ್ನು, ಉಪನಿಷತ್ತನ್ನು, ವೇದ ಮಂತ್ರಗಳನ್ನ ನಾನು ಬೆಲ್ಜಿಯಂನಲ್ಲಿ ಕೂತು ನೋಡ್ಬೋದಲ್ವ. ಶ್ಲೋಕ ಕೇಳಲಿಕ್ಕೆ ಬಂದದ್ದಲ್ಲ ನಾನು. ಐ ವಾಂಟ್ ಟು ನೋ ವೆದರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಇದು ನಿಜವಾದ ಪ್ರಶ್ನೆ. ನನಗೆ ಕೊಟೇಶನ್ ಬೇಡ, ನಿಮ್ಮ ಅನುಭವ ಏನು ಹೇಳುತ್ತೆ ಹೇಳಿ. ಇವರು ಕಂಗಾಲಾಗ್ಬಿಟ್ರು ಜಗದ್ಗುರುಗಳು. ಅಯ್ಯೋ ಅದೆಲ್ಲ ನಮಗೆ ಎಲ್ಲಿ ಅನುಭವ ಉಂಟ್ರಿ, ಏನಾದರೂ ಹೇಳಿ ಕಳಿಸಿ ಅಂತದ್ದು. ಈ ಬಹಳ ಮುಖ್ಯವಾದ್ದು ಒಂದು ಸಂಗತಿ ನಿಮಗೆ ನಾನು ಅರ್ಥ ಆಗಬೇಕು ಅಂತ ಹೇಳಬೇಕಾಗಿದ್ದರೆ ನಾನು ಅದನ್ನು ಅನುಭವಿಸಿಕೊಂಡು ಹೇಳಬೇಕು. ಶ್ಲೋಕದಲ್ಲಿ ಉಂಟು ಅಷ್ಟೇ. ಅದು ಏನು ಯಾರಿಗೂ ಏನು ಕನ್ವಿನ್ಸ್ ಆಗುವುದಿಲ್ಲ ಶ್ಲೋಕ ಹೇಳುವುದರಿಂದ. ಆ ರೀತಿಯಿಂದ ಅದು ಅನುಭವಕ್ಕೆ ಬರಬೇಕು. ಆಗ ಅನ್ಯಥಾ ಜ್ಞಾನ ಬುದ್ಧವಸ್ಥಾನಗಳೆಲ್ಲ ಹೋಗಿ ನಿಶ್ಚಯ ಸ್ಮೃತಿರೇವಚ. ಆ ಸ್ಮೃತಿ ನಿಶ್ಚಯವಾಗಿ ಅಲ್ಲಿ ಕೂತುಬಿಟ್ಟಿದೆ. ಆಮೇಲೆ ನಮಗೇನು ಗೊಂದಲ ಗೊತ್ತಾ, ಯಾವ ದೇವರನ್ನು ಪೂಜಿಸಬೇಕು. ಜೋಯಿಸ್ರ ಹತ್ರ ಹೋದರೆ ಸರಿ ನೀವು ದುರ್ಗಾ ನಮಸ್ಕಾರ ಮಾಡಿಸ್ಬೇಕು ಅಂತಾರೆ ಒಬ್ಬರು ಗಣಪತಿ ಪೂಜೆ ಮಾಡಿಸ್ಬೇಕು, ಗಣಪತಿ ಗಣ ಹೋಮ ಮಾಡಿಸಿ. ಮತ್ತೊಬ್ಬರು ಹೇಳ್ತಾರೆ ನವಗ್ರಹ ಹೋಮ ಮಾಡಬೇಕಪ್ಪ, ಗ್ರಹಗಳು ಎಲ್ಲ ಸಿಟ್ಟಿಗೆ ಎದ್ದು ಬಿಟ್ಟಿದ್ದಾವೆ ನಿಮ್ಮ ಮೇಲೆ. ಅಯ್ಯೋ ಕಂಗಾಲಾಗ್ಬಿಡ್ತಾರೆ. ಎಲ್ಲ ಗ್ರಹಗಳು ಸಿಟ್ಟಿಗೆ ಎದ್ದುಬಿಟ್ಟು ನಮ್ಮ ಗತಿ ಏನು? ಓಹೋ, ಅದು ದೊಡ್ಡ ಗ್ರಹ ಜೋಯಿಸರೆ ನೀವು ಇದೇ ವಿಷಯ ಬಹಳ ಜನಕ್ಕೆ ಗೊತ್ತಿಲ್ಲ. ಗ್ರಹಗಳು ಕೋಪಗೊಳ್ಳುವ ಮುಂಚೆ ಅವರಿಗೆ ನೀವು ಸರಿಯಾದ ಸಂಭಾವನೆ ಕೊಟ್ಟುಬಿಟ್ಟು ಈ ಗ್ರಹಗಳೆಲ್ಲ ಸುಮ್ಮನೆ ಗೊತ್ತುಬಿಡ್ತವೆ. ಗ್ರಹಗಳು ಕಾಟ ಕೊಡುವುದಿಲ್ಲ, ಅದು ತಪ್ಪು ಸಂಗತಿ. ಯಾಕೆಂದರೆ ಗ್ರಹಗಳು ನಮಗೆ ಕಾಟ ಕೊಡಲಿಕ್ಕೋಸ್ಕರ ಇರುವುದಲ್ಲ, ಅವು ನಮಗೆ ಹೆಲ್ಪರ್ಸು. ಗ್ರಹ ಕಾಟ ಕೊಡುವುದಿಲ್ಲ. ನಮ್ಮ ಜಾತಕದಿಂದ ನಮ್ಮ ಕರ್ಮಫಲ ಏನಿದೆ ಅದನ್ನು ಇಂಡಿಕೇಟ್ ಮಾಡ್ತಾವೆ ಅಷ್ಟೇ. ನಿನಗೆ ತೊಂದರೆ ಆಗುವಂಥ ರೀತಿ ಜಾತಕದಲ್ಲಿ ದೋಷ ಉಂಟಯ್ಯ, ಅದರ ಬಗ್ಗೆ ಜಾಗೃತನಾಗುವಂಥ ನಮಗೆ ಹೆಲ್ಪ್ ಮಾಡ್ತವೆ, ಸಹಾಯ ಮಾಡ್ತವೆ, ಮುಂಚಿತವಾಗಿ ಅಡ್ವೈಸ್ ಮಾಡ್ತವೆ. ಹೊರತು ಗ್ರಹಗಳು ಕಾಟ ಕೊಡುವುದಿಲ್ಲ. ಭಾಳ ಜನರಿಗೆ ಏನೋ ಒಂದು ರಾಹು ಪೀಡೆ ಅಂತೆ, ಕೇತು ಪೀಡೆ ಅಂತೆ. ಅವು ಯಾಕೆ ಪೀಡೆ ಕೊಡ್ತಾವ್ರಿ? ಅವಕ್ಕೇನು ದ್ವೇಷ? ಯಾವತ್ತಾದ್ರೂ ನಾವು ಜಗಳ ಆಗಿದೆಯೋ ಅವಳು ನಮಗೂ? ಬಹಳ ದೊಡ್ಡ ತಪ್ಪು ಇದು. ಗ್ರಹಗಳ ಕಾಟ, ಅವುಗಳ ಕಾಟ ಅಲ್ಲ. ನಾವು ಹಿಂದೆ ಮಾಡಿದ್ರದ್ದೇ ಕಾಟ. ನಾವು ಮಾಡಿದ್ದೇ ಈಗ ಕಾಟವಾಗಿ ಅನುಭವಿಸ್ತಾ ಇರೋದು. ಅದನ್ನು ನಾವು ಇಂಡಿಕೇಟ್ ಮಾಡ್ತೇವೆ ಅಷ್ಟೇ. ಅದರಿಂದ ಯಾರನ್ನು ಪೂಜಿಸಬೇಕು, ಯಾವ ಹೋಮ ಮಾಡಬೇಕು, ಇದೆಲ್ಲ ನಮಗೆ ಯಾಕೆಂದರೆ ಅನ್ಯ ದರ್ಶನಗಳು, ಬೇರೆ ಬೇರೆ ಜನರು ಕಂಡದ್ದು ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೇಳಿ ನಮ್ಮ ತಲೆ ಕೆಟ್ಟು ಹೋಗಿರುತ್ತೆ. ಬೇರೆ ಬೇರೆ ದರ್ಶನ ಅಂದರೆ ಬೇರೆ ಬೇರೆ ಮತಾಂತರಗಳು, ಬೇರೆ ಬೇರೆ ಮತಗಳು, ಬೇರೆ ಬೇರೆ ವಿದ್ವಾಂಸರು ಅವರು ತಲೆಗೆ ತೋಚಿದ್ದು ಹೇಳುವುದು. ಅದರಿಂದ ಬರೀ ಗೊಂದಲ. ಏನು ಮಾಡಬೇಕು ಅನ್ನೋದು ಭಯ. ಮಾಡಿದರೆ ತಪ್ಪೋ ಮಾಡದೇ ಇದ್ರೆ ತಪ್ಪೋ ಗೊತ್ತಿಲ್ಲ. ವಿಷ್ಣು ಸಹಸ್ರನಾಮ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಹೆಂಗಸರು. ಯಾಕೆಂದರೆ ಜಗದ್ಗುರುಗಳೇ ಕೆಲವರು ಹೇಳಬಾರ್ದು ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಗೊತ್ತಿದೆ ಅಲ್ವಾ, ಅವರಿಗೂ ಗೊತ್ತಿಲ್ಲ ಅನ್ನೋದು ಇವರಿಗೆ ಗೊತ್ತಿಲ್ಲ. ಹಾಗಾಗಿ ಇಂತಹ ಭ್ರಮೆಗಳೇ ಊರಿನಲ್ಲಿ ತುಂಬಿರುವುದರಿಂದ ಯಥಾರ್ಥವಾದ ಆಚರಣೆಯೇ ಬರಲಿ ಸಾಧ್ಯವಿಲ್ಲ. ನಿಜವಾದ ಜ್ಞಾನಿಗೆ ದೂರೀಭೂತ ಅನ್ಯ ದರ್ಶನ ಅಂದರೆ ಭಗವಂತ ಒಬ್ಬನನ್ನು ಬಿಟ್ಟು ಬೇರೆ ಯಾವುದರ ಬಗ್ಗೆ ಅವರ ಗಮನವೇ ಇರುವುದಿಲ್ಲ. ಅದರಿಂದ ಏನು ಮಾಡಬೇಕು ಅಂದರೆ ಭಗವಂತನಿಗೆ ಶರಣಾಗುವಂತಾರೆ ಅವರು. ನೀವು ನವಗ್ರಹ ಹೋಮ ಮಾಡು, ನೀನು ಗ್ರಹ ಹೋಮ ಮಾಡು, ನೀನು ರುದ್ರಾಭಿಷೇಕ ಮಾಡಿಸಿ ಹೇಳೋದಿಲ್ಲ, ಭಗವಂತನಿಗೆ ಶರಣಾಗು ಅಂತ ಹೇಳ್ತಾರೆ ಅಷ್ಟೇ. ಅನ್ಯ ದರ್ಶನಗಳು, ನೂರಾರು ಅಭಿಪ್ರಾಯಗಳು, ಕನ್ಫ್ಯೂಷನ್ಸ್ ಅದು ದೂರೀಕೃತವಾಗಿದೆ. ಯಾಕೆ ಅಂದರೆ ಅವರಿಗೆ ಭಗವಂತನ ಬಿಟ್ಟು ಅನ್ಯ ದರ್ಶನವೇ ಇಲ್ಲ. ಎಲ್ಲಿ ನೋಡಿದರೂ ಅವರಿಗೆ ಭಗವಂತ ಒಬ್ಬನೇ ಕಾಣ್ತಾನೆ, ಹೊರತು ಬೇರೆ ಏನೂ ಕಾಣೋಲ್ಲ.
ಆ ಸ್ಥಿತಿಯಲ್ಲಿ ಇರುವವರು ಮಾತ್ರ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲರು. ಸ್ವತಃ ಕೇವಲ ಭಗವಂತನನ್ನು ಅರ್ಚನೆ ಮಾಡದೆ ಇನ್ನೊಬ್ಬರಿಗೆ ಭಗವಂತ ಅರ್ಚನೆ ಮಾಡೋದು ಹೇಳಲಿಕ್ಕೆ ಬರ್ತದ? ನಮ್ಮ ಗ್ರಹಚಾರ ಬಂದಾಗ ನಾವು ಗ್ರಹಗಳ ಪೂಜೆ ಮಾಡೋದು, ಬಂದವರಿಗೆ ದೇವರನ್ನು ನಂಬಂದರೆ ಅವ್ರು ನಂಬಲ್ಲ. ಯಾಕಂದರೆ ನಮ್ಮಲ್ಲೇ ಒಂದು ಅದಾರ್ಢ್ಯ ಇಲ್ಲದೆ ಇನ್ನೊಬ್ಬರಿಗೆ ಹಾಗೆ ಹೇಳಿ, ಅದರಿಂದ ದೂರೀಭೂತ ಅನ್ಯ ದರ್ಶನ. ಅಂಥವ್ರಿಗೆ ಏನಾಗುತ್ತೆ? ಸಾಕ್ಷಾತ್ಕಾರ ಅಂದರೆ ಏನು? ಹೀಗೆ ಶಾಸ್ತ್ರದಿಂದ ಇಷ್ಟು ಬಂತು, ಅವನಿಗೆ ವಿಪರೀತ ಜ್ಞಾನ ಹೋಯಿತು, ಯಥಾರ್ಥ ಜ್ಞಾನ ಬಂತು. ಆಮೇಲೆ ಬೇರೆ ದರ್ಶನಗಳ ಪ್ರಭಾವದಿಂದ ಅವನ ಮನಸ್ಸು ಕೆಡಲಿಲ್ಲ. ಅನ್ಯ ದರ್ಶನಗಳು, ಮತಾಂತರಗಳನ್ನು ಯಾವುದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ. ಅದರಿಂದ ಬೇರೆ ಯಾವುದು ಅವನಿಗೆ ಕಾಣುವುದೇ ಇಲ್ಲ, ಭಗವಂತ ಒಬ್ಬನೇ ಕಾಣ್ತಾ ಇದ್ದಾನೆ. ಆ ಸ್ಥಿತಿಯಲ್ಲಿ ಉಪಲಭ್ಯ ಆತ್ಮನ ಆತ್ಮಾನಂ ಚಕ್ಷುಷೈವ ಅರ್ಕಂ ಆತ್ಮದೃಕ್ ಅಂತ. ಆವಾಗ ಅವನು ತಾನೇ ತನ್ನನ್ನು ಕಂಡುಕೊಳ್ಳುತ್ತಾನೆ ಅಂತ. ಬಹಳ ಅದ್ಭುತವಾದ ವಿಷಯ, ಸೆಲ್ಫ್ ಎಕ್ಸ್ಪೀರಿಯನ್ಸ್. ನಾನು ಏನು ಅಂತ ಮೊದಲು ಎಕ್ಸ್ಪೀರಿಯನ್ಸ್, ದೇವರನ್ನಲ್ಲ, ಆತ್ಮನ ನಿನ್ನ ಸ್ವರೂಪದಿಂದಲೇ ನಿನ್ನ ನೋಡುವುದು ಯಾವುದು, ಜೀವ ಸ್ವರೂಪ ತಿಳ್ಕೊಳ್ಳೋದು ಯಾವುದು ಅಂದರೆ ನಿನ್ನ ಸ್ವರೂಪವೇ. ನೀನೇ ಕಣ್ಣಾಗಿ ನಿನ್ನನ್ನು ನೋಡಬೇಕು. ಬೇರೆ ಜ್ಞಾನ, ಬೇರೆ ಪುಸ್ತಕದಿಂದ, ಬೇರೆ ಯಂತ್ರದಿಂದ, ಇನ್ಸ್ಟ್ರೂಮೆಂಟಿಂದ ನೋಡಲಿಕ್ಕೆ ಆಗೋದಿಲ್ಲ. ಸೊ ಯು ಮಸ್ಟ್ ಪರ್ಸೀವ್ ಯುವರ್ ಓನ್ ಸೆಲ್ಫ್ ಥ್ರೂ ಯುವರ್ ಓನ್ ಸೆಲ್ಫ್. ಅಷ್ಟೇ, ನಿನ್ನ ಸ್ವರೂಪದಿಂದಲೇ ನೀನು ನಿನ್ನ ಸ್ವರೂಪವನ್ನು ನೋಡಬೇಕು. ಉಪಲಭ್ಯ ಆತ್ಮನ ಆತ್ಮಾನಂ, ನಿನ್ನ ಸ್ವರೂಪಭೂತವಾದ ಮನಸ್ಸಿನಿಂದ ನಿನ್ನ ಸ್ವರೂಪವನ್ನು ಅನುಭವಿಸಿ. ಹೇಗೆ? ಅದು ನಾನೇ ನನ್ನನ್ನು ನೋಡೋದು ಹೇಗೆಪ್ಪ? ಒಂದು ಅದ್ಭುತವಾದ ದೃಷ್ಟಾಂತ ಕೊಡ್ತಾರೆ, ಚಕ್ಷುಷೇವಾರಕಂ ಅಂತ. ಕಣ್ಣು ಸೂರ್ಯನನ್ನು ನೋಡಿದ ಹಾಗಿದೆ, ಕಣ್ಣು ಸೂರ್ಯನೇ ಅಲ್ವ? ಚಕ್ಷುರಭಿಮಾನಿ ಸೂರ್ಯನೇ ಅಲ್ವ? ಸೂರ್ಯನೇ ಸೂರ್ಯನನ್ನು ನೋಡ್ತಾನೆ. ಹಾಗೆಯೇ ನೀನೇ ನಿನ್ನ ಆತ್ಮವನ್ನು ನೋಡು. ಚಕ್ಷುಷೇವಾರ್ಕಂ ಅಂತ. ಈ ದೃಷ್ಟಾಂತದ ಸ್ವಾರಸ್ಯವನ್ನು ಪ್ರಾಯ ಬಹಳ ಜನ ಗುರುತಿಸಿದ ಹಾಗೆ ಇಲ್ಲ, ವ್ಯಾಖ್ಯಾನಕಾರರು ಕೂಡ. ಕಣ್ಣು ಸೂರ್ಯನನ್ನು ನೋಡುವುದು ಅಂದರೆ ಸೂರ್ಯನನ್ನು ನೋಡುವುದು. ಕಣ್ಣಿನೊಳಗೆ ಇರುವವನು ಸೂರ್ಯನೇ. ಆದಿತ್ಯ ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತ್. ಹಾಗಾದರೆ ಕಣ್ಣು ಸೂರ್ಯನನ್ನು ನೋಡುತ್ತದೆ ಅಂದರೆ ಸೂರ್ಯನನ್ನು ನೋಡ್ತಾನೆ ಅಂತ ಅರ್ಥ ಶಾಸ್ತ್ರೀಯವಾಗಿ. ಹೇಗೆ ಸೂರ್ಯನ ಕಣ್ಣಿನ ರೂಪದಿಂದ ಇನ್ನೊಬ್ಬ ಆಕಾಶದಲ್ಲಿರುವ ಸೂರ್ಯನ ನೋಡ್ತಾನೆ, ಹಾಗೆ ನಿನ್ನ ಮನಸ್ಸೇ ನಿನ್ನ ಸ್ವರೂಪವನ್ನು ನೋಡಿ ಒಳಗಿಂದ. ಇದು ಸೆಲ್ಫ್ ರಿಯಲೈಸೇಷನ್. ಆಗ ಈಸ್ ಕಾಲ್ಡ್ ಆತ್ಮದೃಕ್ ಅಂತ, ಆತ್ಮಜ್ಞಾನಿ ಅಂತ. ಬೇಕಾದ್ರೆ ಮೊದಲು ಆತ್ಮದರ್ಶನ, ಸೆಲ್ಫ್ ರಿಯಲೈಸೇಷನ್ ಆಗಬೇಕು. ಅದರ ನಂತರ ಆ ಸೆಲ್ಫಿನ ಮೂಲಕ ಆತ್ಮದೃಕ್, ಪರಮಾತ್ಮನ ದರ್ಶನ ಆಗಬೇಕು. ಯಾಕಂದರೆ ಇದು ಪ್ರತಿಬಿಂಬ. ಸೆಲ್ಫಿನ ಅರಿವು ಬಂದಾಗ ನಾನು ಯಾವುದೋ ಒಂದು ವಸ್ತುವಿನ ಪ್ರತಿಬಿಂಬ, ನಾನು ಇಂಡಿಪೆಂಡೆಂಟ್ ರಿಯಾಲಿಟಿ ಅಲ್ಲ ಅಂತ ಗೊತ್ತಾಯಿತು. ಆಗ ನನ್ನ ಬಿಂಬ ಯಾವುದು ಅಂತ ಹುಡುಕ್ತಾ ಕೊನೆಗೆ ಆತ್ಮದೃಕ್. ಅಂದರೆ ಇದು ದೊಡ್ಡ ಪ್ರೋಸೆಸ್. ನೇರ ನನ್ನ ಬಿಂಬ ಭಗವಂತ ಅಲ್ಲ. ಈಗ ನಾನು ಗೊತ್ತಾಯಿತು, ನನ್ನ ಬಿಂಬ ನನ್ನ ಮೇಲಿನ ದೇವತೆಗಳಿದ್ದಾರೆ, ಅವರ ಬಿಂಬ ಅವರ ಮೇಲಿನ ದೇವತೆಗಳಿದ್ದಾರೆ, ಅವರ ಬಿಂಬ ಅವರ ಮೇಲಿನ ದೇವತೆಗಳಿದ್ದಾರೆ. ಎಲ್ಲ ದೇವತೆಗಳು ಬಿಂಬ ಇಂದ್ರ ಇದ್ದಾನೆ, ಇಂದ್ರನಿಗೂ ಬಿಂಬ ಗರುಡಶೇಷ ರುದ್ರಿದ್ದಾರೆ, ಗರುಡಶೇಷ ರುದ್ರಿಗೂ ಬಿಂಬ ಪ್ರಾಣದೇವರು ಬ್ರಹ್ಮ, ಅದರ ಬಿಂಬ ಭಗವಂತ. ಈ ಪ್ರೋಸೆಸ್ನಲ್ಲಿ ಹೋಗಬೇಕು ಬಿಂಬ ಸಾಕ್ಷಾತ್ಕಾರ. ಇಷ್ಟೂ ಬಿಂಬಗಳನ್ನು ಸಾಕ್ಷಾತ್ಕಾರ ಮಾಡಿ ಒಂದು ಬಿಂಬದಿಂದ ಅದರ ಮೇಲೆ ಬಿಂಬಕ್ಕೆ ಹೋಗಿ ಅದರ ಮೇಲೆ ಬಿಂಬ, ಕೊನೆಗೆ ಭಗವಂತನ ಸಾಕ್ಷಾತ್ಕಾರ. ಇದು ಆತ್ಮದೃಕ್. ಈ ಪ್ರೋಸೆಸ್ಸು ಬಹಳ ಅದ್ಭುತವಾಗಿ ಭಾಗವತ ಮಾತ್ರ ಹೇಳುತ್ತೆ, ಬೇರೆ ಗ್ರಂಥಲ್ಲೇ ನಿಮಗೆ ಸಿಗೋಲ್ಲ. ಭಾಗವತದಲ್ಲಿ ಹೇಳಿದರೂ ಬಹಳ ಜನ ಗೊತ್ತಾಗೋಲ್ಲ, ಅದು ಕಷ್ಟ. ಅದು ಏನು ಹೇಳಿದೆ ಅಂತಲೇ ಗೊತ್ತಾಗೋಲ್ಲ. ಆ ಚಕ್ಷುಷೇವ ಅರ್ಕಂ, ಕಣ್ಣು ಸೂರ್ಯನನ್ನು ಕಂಡಂತೆ ನೀನು ನಿನ್ನನ್ನು ನೋಡುವುದು. ಬಹಳ ಅದ್ಭುತವಾದಂಥ ಅನುಭೂತಿಗಳಿವೆಲ್ಲ. ಆಯಿತು, ಕಂಡ ಅಂತ ಇಟ್ಕೊಂಡು ಹೀಗೆ ಆತ್ಮಸಾಕ್ಷಾತ್ಕಾರ ಆಯಿತು. ಆತ್ಮಸಾಕ್ಷಾತ್ಕಾರದಿಂದ ಗಾಡ್ ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್ ಥ್ರೂ ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್. ಅಲ್ಲಿವರೆಗೆ ಆಯಿತು, ಭಗವಂತನ ಸಾಕ್ಷಾತ್ಕಾರ ಆಯಿತು. ಆಮೇಲೆ ಏನಾಗತ್ತೆ? ಸಮುಕ್ತಲಿಂಗ, ಅವನು ಸದಾಭಾಸಂ ಅಸತಿ ಪ್ರತಿಬದ್ಧತೆ. ಮುಕ್ತಲಿಂಗ ಸದಾಭಾಸಂ ಅಸತಿ ಪ್ರತಿಬದ್ಧತೆ ಅಂತ. ಆವಾಗ ಅವನು ಮುಕ್ತಲಿಂಗ. ನಮ್ಮ ಸಂಸಾರ ಅಂತಂದರೆ ಲಿಂಗ ಶರೀರದ ಒಳಗಿರೋದು. ಈ ದೇಹದ ಒಳಗೆ ಸ್ಥೂಲ ಶರೀರ, ಅದರೊಳಗೆ ಒಂದು ಅನಿರುದ್ಧ ಶರೀರ, ಯಾತನಾ ಶರೀರ, ಅದರೊಳಗೆ ಒಂದು ಲಿಂಗ ಶರೀರ, ಅದರೊಳಗೆ ಜೀವ ಇರೋದು. ಸೊ 3 ಶರೀರಗಳಿವೆ. 3, ಒಂದು ಕೋಟು, ಅಂಗಿ ಮತ್ತು ಬನಿಯನು, ಅದರೊಳಗೆ ಇರೋದು ಆತ್ಮ. ಈ ನಮಗೆ ಈ ಕೋಟು, ಅಂಗಿ, ಬನಿಯನ್ನು ತೆಗೆದೇ ಗೊತ್ತಿಲ್ಲ, ಈ ಒಳಗಿದ್ದು ಗೊತ್ತಾಗೋದು ಹೇಗೆ? ನಾವು ಊಟ ಮಾಡುವಾಗಲೂ ಕೋಟು, ಅಂಗಿ, ಊಟ ಹಾಕ್ಕೊಂಡೇ ಊಟ ಮಾಡುವಾಗ ತೆಗಿಬೇಕಾ ಅಂಗಿ ಊಟ ಮಾಡುವಾಗ ಅಂತ ಕೇಳುವವರು ನಾವು. ಈ ಹೊರಗಿನ ಅಂಗಿ ತೆಗಿಲಿಕ್ಕೆ ನಮಗೆ ಶರ ಬಿಡೋದಿಲ್ಲ.
ಷಟ್ಕವೇ ಬಿಡೋಲ್ಲ. ಆ ಒಳಗಿನ ಅಂಗಿಗೆ ಏನಾಗಬೇಕು, ಅದು ಬಿಡೋ ಪ್ರಶ್ನೆಯೇ ಇಲ್ಲ. ಆದರೆ ಯಾವಾಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಆವಾಗ ನೀನಾಗಿ ಎಲ್ಲದನ್ನ ಅಂಗಿಯನ್ನು ಕಳಚಿಕೊಂಡು ಬರ್ತೀಯ. ಇವತ್ತು ಈ ಪೂಜೆ ಮಾಡುವಾಗೆಲ್ಲ ಎಲ್ಲ ಅಂಗಿ ತೆಗಿತಾರಲ್ಲ, ಅದು ಇದೆ. ಒಳಗಿನ ಅಂಗಿ ತೆಗಿಬೇಕು ಅನ್ನೋದು ಸೂಚಕ. ಅದನ್ನು ಗೊತ್ತಿಲ್ಲದೆ ಇದ್ದರೆ ಈ ಹೊರಗಿನ ಅಂಗಿ ತೆಗೆದು ಏನು ಉಪಯೋಗ ಇಲ್ಲ. ಸುಮ್ಮನೆ ಅಂಗಿ ತೆಗೆಯೋದಷ್ಟೇ. ಯಾಕೆ ಯಾರಿಗೂ ಗೊತ್ತು, ಎಲ್ಲರೂ ತೆಗಿತಾರೆ, ನಾವು ತೆಗಿತೇವೆ. ಒಳಗಿನ ಒಂದು ಅಂಗಿ ಎಚ್ಚರ ಇಲ್ಲದವರು ಹೊರಗಿನ ಅಂಗಿ ತೆಗೆದು ಏನು ಉಪಯೋಗ? ಒಳಗಿನ ಅಂಗಿಯನ್ನು ತೆಗೆಯುವುದು ಗೊತ್ತಾದರೆ ಹೊರಗಿನ ಅಂಗಿ ಹಾಕಿದ್ರೆ ತೊಂದರೆ ಇಲ್ಲ, ತೆಗೆದು ತೊಂದರೆ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಅಂಗಿ ತೆಗೆಯೋದ್ರಲ್ಲಿ ಎಷ್ಟು ತಪ್ಪುಗಳಿವೆ ನೋಡಿ. ಅಂಗಿ ಎಂದರೆ ಹೊಲಿದ ಬಟ್ಟೆ ಅಂತ ಅರ್ಥ. ಅಂಗಿ ಅಂದರೆ ಗಂಡಸರು ಹಾಕೋದು ಮಾತ್ರ ಅಂಗಿ ಅಲ್ಲ, ಹೆಂಗಸರು ಹಾಕೋ ಕುಪ್ಪಸವೂ ಅಂಗಿ. ನಾನೊಂದು ದೇವಸ್ಥಾನಕ್ಕೆ ಹೋದ ವರ್ಷ. ನಾನು ಹೋಗುವಾಗ ಅಂಗಿ ಹಾಕ್ಕೊಂಡು ಹೋಗಿದ್ದೆ. ಒಳಗೆ ಹೋಗುವಾಗ ಒಳ್ಳೆ ಆಚಾರ್ಯ ಅಂಗಿ ತೆಗಿಬೇಕಾಗತ್ತೆ, ಇಲ್ಲಿ ಸಂಪ್ರದಾಯ ಅಂದರು. ಮತ್ತು ಕುಪ್ಪಸ ಹಾಕ್ಕೊಂಡು ಹೆಂಗಸರು ಒಳಗೆ ಬಿಟ್ಟಿದ್ದೀರಲ್ಲ ಅಂತ ಕೇಳಿದೆ ನಾನು. ಅವ್ರಿಗೆ ಗಾಬರಿ ಆಗೋದು, ಅದು ಅಂಗಿ ಗೊತ್ತಿಲ್ಲ. ಹೆಂಗಸರು ಅಂಗಿ ಹಾಕ್ಕೊಂಡೆ ಒಳಗೆ ಹೋಗಿದ್ದಾರೆ, ಹೆಂಗಸರು ಅಂಗಿ ಹಾಕೊಂಡು ಹೋಗೋದು ನಾನು ಯಾಕೆ ಹೋಗಬಾರ್ದು ಕೇಳಿದೆ. ಅವ್ರಿಗೆ ಹೋಗುವಾಗ ಗೊತ್ತಿಲ್ಲ ನನಗೆ ಅಂತಾರೆ, ಕಂಗಾಲಾಗ್ಬಿಟ್ರು ಅವರು. ನಮ್ಮ ಎಲ್ಲವೂ ಹಾಗೆ, ನಮ್ಮ ಸಂಪ್ರದಾಯದ ಜ್ಞಾನಗಳು ಎಲ್ಲ ಪೆದ್ದುತನದ ಅರ್ಧಂಬರ್ಧ ಜ್ಞಾನಗಳು. ನಿಮಗೆ ಗೊತ್ತಿರ್ಬೋದು, ಹಿಂದೆ ಕೇರಳದಲ್ಲಿ ಹೆಣ್ಮಕ್ಕಳು ಕೂಡ ಕುಪ್ಪಸ ಹಾಕ್ಕೊಂಡು ದೇವಸ್ಥಾನ ಹೋಗುವಾಗ ಆಗಿಲ್ಲ. ಯಾಕೆ? ಯಾವುದೇ ಹೊಲಿದ ಬಟ್ಟೆಯನ್ನು ಉಡುವುದು ಮೈಲಿಗೆ ಅಂತ ಖಂಡ ವಸ್ತ್ರ. ಅದು ಗಂಡಸರಿಗೂ ಈ ಹೆಂಗಸಿಬ್ಬರಿಗೂ ಅನ್ವಯ, ಅದೀಗ ಮರ್ತೇ ಹೋಗಿದೆ. ಹಾಗಾಗಿ ಇದು ಮುಕ್ತಲಿಂಗ ಅಂದರೆ ಎಲ್ಲ ಅಂಗಿಗಳನ್ನು ಕಳಚಿಕೊಳ್ಳುವುದು. ಅದು ಒಳಗಿನ 3 ಶರೀರವನ್ನು ಕಳಚಿಕೊಳ್ಳುವುದಕ್ಕೆ ಮುಕ್ತಲಿಂಗ ಶರೀರ ಅಂದರೆ ಕೊನೆಯ ಕೋಟಿಂಗ್. ಅದರ ಹೊರಗೆ ಯಾತನಾ ಶರೀರ ಇದೆ. ಮುಕ್ತಲಿಂಗ ಅನ್ನೋದು ಮೋಕ್ಷಕ್ಕೆ ಹೋಗೋ ತನಕವೂ ಇರುವಂಥದ್ದು. ಅದು ಲಿಂಗದಿಂದ ಮುಕ್ತಿ ಆಗದೆ ಅವನಿಗೆ ಮುಕ್ತಿ ಆಗೋದಿಲ್ಲ. ಆ ಲಿಂಗದಿಂದ ಲಿಂಗ ಶರೀರ ಅಂತಂದರೆ ಅವನ ಆತ್ಮಕ್ಕೆ ಅಂಟಿಕೊಂಡಿರತಕ್ಕ ಅನಾದಿ ಕಾಲದಿಂದ ಮೋಕ್ಷಕ್ಕೆ ಹೋಗುವಾಗಲೇ ಬಿಡುಗಡೆಯಾಗೋದು. ಆಮೇಲೆ ಸೂಕ್ಷ್ಮ ಶರೀರದಿಂದ ಸುಖ ದುಃಖಗಳನ್ನು ಸ್ವರ್ಗ ನರಕಗಳನ್ನು ಅನುಭವಿಸುವುದಕ್ಕೋಸ್ಕರ ಮತ್ತೊಂದು ಸೂಕ್ಷ್ಮ ಶರೀರ. ಆಮೇಲೆ ಸ್ಥೂಲ ಪ್ರಪಂಚದಲ್ಲಿ ಸುಖ ದುಃಖವನ್ನು ಅನುಭವಿಸುವ ಸ್ಥೂಲ ಶರೀರ. ಹೀಗೆ 3 ಶರೀರದ ಒಳಗೆ ಜೀವ ಸಿಕ್ಕಾಕೊಂಡಿದ್ದಾನೆ. ಅದನ್ನು ಎಲ್ಲವನ್ನೂ ಕಳಚಿಕೋಬೇಕು. ಮೋಕ್ಷ ಅಂತಂದರೆ ಈ 3 ಅಂಗಿಗಳಿಂದಲೂ ಕಳಚಿಕೊಳ್ಳೋದು. ಮೋಕ್ಷದಲ್ಲಿ ಈ ಎಲ್ಲ ಇದೆ, ಅಂಗಿ ಒಂದಿಲ್ಲ, ಯಾವ ಅಂಗಿಯೂ ಇಲ್ಲ. ಅಲ್ಲಿ ನಾವು ನಮ್ಮ ಸ್ವರೂಪ ಬತ್ತಲಾಗಿ ಓಡಾಡೋದು ಮೋಕ್ಷದಲ್ಲಿ, ಪೂರ್ತಿ ಕಳಚಿಕೊಂಡು ಎಲ್ಲವನ್ನು. ಮುಕ್ತಲಿಂಗ ಏನು? ಅದರಿಂದ ಈ ಅಪರೋಕ್ಷ ಜ್ಞಾನಿ ಕೊನೆಯದಾಗಿ ಮೋಕ್ಷಕ್ಕೆ ಹೋಗುವಾಗ ಆ ಎಲ್ಲ ಲಿಂಗ ಶರೀರದ ತನಕದ ಎಲ್ಲ ಶರೀರಗಳನ್ನು ಕಳ್ಕೊಳ್ತಾನೆ. ಎಲ್ಲಿ ಹೋಗ್ತಾನೆ? ಸದಾಭಾಸಂ. ಸದಾಭಾಸಂ ಅಂದರೆ ಇದು ಅನೇಕ ಅರ್ಥಗಳನ್ನು ಹೇಳಬಹುದು. ಸತ್ ಅಂದರೆ ನಿರ್ದುಷ್ಟನಾದ ಭಗವಂತನ ಆಭಾಸ, ಪ್ರತಿಬಿಂಬ, ಸಾಕ್ಷಾತ್ ಪ್ರತಿಬಿಂಬ ಅಂದರೆ ಪ್ರಾಣದೇವರು ಮತ್ತು ಚತುರ್ಮುಖ. ಭಗವಂತನ ಸಚ್ಛಬ್ದವಾಚ್ಯನ ಅನ್ನೋ ಸಚ್ಚಿದಾನಂದ ಸ್ವರೂಪನಾದ ಭಗವಂತನ ನೇರ ಆಭಾಸ, ಡೈರೆಕ್ಟ್ ರಿಫ್ಲೆಕ್ಷನ್ ಅಂದರೆ ಬ್ರಹ್ಮವಾಯುಗಳು. ಸೊ ಪ್ರಾಣದೇವರ ಹತ್ರ ಹೋಗ್ತಾನೆ, ಚತುರ್ಮುಖನ ಹತ್ರ ಹೋಗ್ತಾನೆ. ಚತುರ್ಮುಖ ಸ ಏನಾನ್ನು ಬ್ರಹ್ಮಗಮಯತಿ ಅಂತ ಅವನು ಭಗವಂತನ ಹತ್ರ ಕಳಿಸ್ತಾನೆ ಅಂತ ಉಪನಿಷತ್ತು ಹೇಳಿತು. ಸದಾಭಾಸಂ ಪ್ರತಿಪತ್ತಿ. ಆದ್ದರಿಂದ ಇವನು ಲಿಂಗ ಶರೀರ ಕಳಚಿಕೊಂಡು ಭಗವಂತ ಹೋಗುವ ಮುಂಚೆ ಲಿಂಗ ಶರೀರ ಕಳೆದುಕೊಳ್ಳುವುದಕ್ಕೋಸ್ಕರ ಉಪದೇಶ ಪಡೀಲಿಕ್ಕಾಗಿ ಸದಾಭಾಸಂ ಪ್ರತಿಪದ್ಯತೆ. ಯಾವಾಗ ಇದು ಅಂದರೆ ಸತ್ತ ಕೂಡಲೇ ಯಾರೂ ಜ್ಞಾನಿಗಳು ಮೋಕ್ಷಕ್ಕೆ ಹೋಗೋಲ್ಲ. ಮತ್ತು ಅವ್ರಿಗೆ ಪುನರ್ಜನ್ಮ ಇಲ್ಲದೇ ಇದ್ದರೂ ಕೂಡ ಅವ್ರು ಸತ್ತ ಕೂಡಲೇ ಯಾರೂ ಹೋಗೋದಿಲ್ಲ ಮೋಕ್ಷಕ್ಕೆ. ಮೋಕ್ಷ ಅನ್ನೋದು ಒಂದು ಮಹಾಪ್ರಳಯದ ಅನಂತರವೇ ಅಲ್ಲಿ ಪ್ರವೇಶ. ಅದನ್ನ ಅಸತಿ ಅಂದರೆ ಏನೂ ಇಲ್ಲದ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಚತುರ್ಮುಖನ ಬಳಿ ಉಪದೇಶ ಕೊಡೋದು ಭಗವಂತನನ್ನು ಪ್ರತಿಭೆ. ಸದಾಭಾಸ. ಸತ್ತು ಪ್ರಾಣದೇವರು ಆಭಾಸವಾಗುಳ್ಳ ಭಗವಂತನನ್ನು ಪ್ರತಿಬದ್ಧತೆ. ಹೀಗೆ ಮೊದಲು ಚತುರ್ಮುಖನನ್ನು ಪಡೀತಾನೆ, ಆಮೇಲೆ ಭಗವಂತನನ್ನು ಪಡೀತಾನೆ. ಅಸತಿ ಎಂಥ ಭಗವಂತನನ್ನು ಅಂದರೆ ಸತೋ ಬಂಧುಂ ಸಮಂ ಚಕ್ಷು ಸರ್ವಾನುಸ್ಯೂತ ಮದ್ವಯಂ. ಸತಃ ಬಂಧುಂ ಸಚ್ಛಬ್ದವಾಚ್ಯನಾಗಿರ್ತಕ್ಕ ಸತಿತಿ ಪ್ರಾಣ ಅಂತ ಉಪನಿಷತ್ತು. ಸಚ್ಛಬ್ದವಾಚ್ಯರಾದ ಪ್ರಾಣದೇವರ ಬಂಧು ಅಂದರೆ ಸಾಕ್ಷಾತ್ ಪುತ್ರರು, ನೇರ ಬಂಧು. ಭಗವಂತನ ಸಾಕ್ಷಾತ್ ಪುತ್ರನಾದ ಪ್ರಾಣದೇವರ ಹತ್ತಿರದ ಬಂಧುವಾದ ಭಗವಂತನನ್ನು ಸೇರುತ್ತಾನೆ. ಆಮೇಲೆ ಸಮಂ ಅಲ್ಲ, ಭಗವಂತ ಒಂದೊಂದು ಕಲ್ಪದಲ್ಲೇ ಒಬ್ಬೊಬ್ಬರಿಗೆ
ಕೆಲವರಿಗೆ ಉಂಟು, ಕೆಲವರಿಗೆ ಇಲ್ಲ. ಇದೆಲ್ಲ ಯಾಕೆ ಈ ತಾರತಮ್ಯ ಮಾಡ್ತಾನೆ ಅಂದರೆ ಅದಕ್ಕೆ ಹೇಳಿದ್ರು ತಾರತಮ್ಯ ಇಲ್ಲಪ್ಪ, ಸಮ, ಎಲ್ಲರಿಗೂ ಈಕ್ವಲ್ ಟ್ರೀಟ್ಮೆಂಟ್ ಕೊಡುವ, ಎಲ್ಲರಲ್ಲೂ ಸಮದೃಷ್ಟಿಯಿಂದ, ಯಾರನ್ನೂ ತಾರತಮ್ಯದಿಂದ ಪಕ್ಷಪಾತ ಮಾಡಿ ಒಬ್ಬರಿಗೆ ಹೆಚ್ಚು ಫೇವರ್ ಮಾಡುವುದೂ ಇಲ್ಲ, ಒಬ್ಬರಿಗೆ ತೊಂದರೆ ಮಾಡುವುದೂ ಇಲ್ಲ. ಎಲ್ಲರೂ ಅವರವರ ಕರ್ಮದಿಂದ ಅವರವರ ಸ್ವರೂಪಕ್ಕೆ ಯಾವಾಗ ಏನಾಗಬೇಕೋ ಆವಾಗ ಅದನ್ನು ಮಾಡ್ತಾನೆ ಅಷ್ಟೇ. ಈ ವ್ಯತ್ಯಾಸಗಳಿಗೆ ಕಾರಣ ಅವರವರ ಕರ್ಮ ಹೊರತು ಭಗವಂತ ಅಲ್ಲ. ಅಲ್ಲಪ್ಪ, ಕರ್ಮ ಅವನೇ ಮಾಡಿಸಿದ್ದಲ್ವ. ಅದಕ್ಕೆ ಬಂಧು ಅಂತ, ಅವನು ಬಂಧು, ಅವನು ನಮ್ಮ ಕೆಟ್ಟದ್ದನ್ನು ಮಾಡಿಸ್ಬೇಕು ಅಪೇಕ್ಷೆ ಇಲ್ಲ ಅವನಿಗೆ. ಅವನು ಕರ್ಮ ಮಾಡಿಸಿದ್ದು ಅಂದರೆ ಅವನು ದ್ವೇಷದಿಂದ ಅಥವಾ ಪ್ರೀತಿಯಿಂದ ಕರ್ಮ ಮಾಡಿಸಿದ್ದಲ್ಲ. ನಮ್ಮ ಸ್ವರೂಪದಲ್ಲಿ ಏನು ಅರ್ಹತೆ ಇದೆ ಅದೇ ಕರ್ಮ ಮಾಡಿಸಿದ ಅಷ್ಟೇ. ಒಬ್ಬ ತೋಟಗಾರ ಗಿಡಗಳಿಗೆ ನೀರು ಹಾಕ್ತಾನೆ, ಅದು ಅದರ ಸ್ವಭಾವಕ್ಕೆ ತಕ್ಕಂತೆ ಬೆಳೀತದೆ. ಹಾಗಲಕಾಯಿ ಸಿಹಿ ಆಗೋದಿಲ್ಲ, ಮಾವಿನಕಾಯಿಗೆ ಇವನು ಕಪ್ಪು ಕಹಿ ನೀರು ಹಾಕಿದರೂ ಅದು ಕಹಿ ಆಗೋದಿಲ್ಲ, ಸಾಗಲಕಾಯಿಗೆ ಸಕ್ಕರೆ ಪಾನಕ ಹಾಕಿದರೂ ಆಗೋದಿಲ್ಲ. ಅದಕ್ಕೆ ಏನು ಟ್ರೀಟ್ಮೆಂಟು ಅಂದರೆ ಪಾತಿ ಕಟ್ಟುವುದು, ನೀರು ಹಾಕೋದು, ಗೊಬ್ಬರ ಹಾಕೋದು, ಅದು ಅದರ ಸ್ವಭಾವಕ್ಕೆ ತಕ್ಕಂತೆ ಆಗ್ತಾ ಹೋಗುತ್ತೆ. ಹಾಗೆ ಪ್ರತಿಯೊಬ್ಬ ಜೀವನಿಗೆ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಹಿಸ್ ಓನ್ ನೇಚರ್. ಅವನದ್ದೇ ಆದ ಒಂದು ಜೀವಕ್ಕೆ ಪ್ರತಿಯೊಬ್ಬನಿಗೂ ಅವರದ್ದೇ ಆದ ಒಂದು ಸ್ವಭಾವ ಇದೆ. ಬೀಜದ ಹಾಗೆ ಒಂದು ಬೀಜದಂತೆ ಒಂದು ಬೀಜ ಆಗೋದಿಲ್ಲ. ನೀವು ಮಾವಿನ ಮರದ್ದೇ ಒಂದು ಬೀಜ ಹಾಕಿದ್ರೆ ಹಾಗೂ ಹಣ್ಣೆ ಬೇರೆ, ಇನ್ನೊಂದು ಬೀಜದ ಹಾಕಿದ್ರೆ ಅದು ರುಚಿಯೇ ಬೇರೆ, ಬೇರೆ ಬೇರೆ ಕ್ವಾಲಿಟಿ. ಹಾಗೆ ಪ್ರತಿಯೊಂದು ಜೀವ ಒಂದು ಬೀಜದಂತೆ. ಆ ಬೀಜಕ್ಕೆ, ಪ್ರತಿಯೊಂದು ಬೀಜಕ್ಕೂ ಭಿನ್ನ ಭಿನ್ನವಾದ ಸ್ವಭಾವ ಇದೆ. ಆ ಬೆಲ್ಜಿಯಂನಿಂದ ಬಂದಿದ್ದಂಥ ವ್ಯಕ್ತಿಗೆ ನಾನು ಇದೇ ವಿವರಣೆ ಹೇಳಿದ್ದ ಕಡೆಗೆ, ಅಂದರೆ ಅವರು ಸ್ವಾಮಿಗಳು ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಏನಾದ್ರು ಮಾಡಿ ಕಳಿಸಿಬಿಡ ಕಡೆಗೆ ಸ್ವಾಮೀಜಿ ಸೇಸ್ ದ್ಯಾಟ್ ಅಂತ ಶುರು ಮಾಡಿದ್ದನ್ನು ಹೇಳಿದೆ. ದಿಸ್ ಈಸ್ ಸ್ವಾಮೀಜಿಸ್ ಎಕ್ಸ್ಪೀರಿಯನ್ಸ್ ಅಂದರೆ ದಟ್ಸ್ ಆಲ್. ಅವನು ಕೇಳೋದಂದರೆ ನಿಮಗೆ ಏನು ಅನುಭವ ಆಗಿದೆ. ನಮ್ಮಲ್ಲಿ ಆ ಕರ್ಮವೇ ಇಲ್ಲ, ಅನುಭವಿಸುವ ಕ್ರಮ ಇಲ್ಲ, ಸುಮ್ಮನೆ ಪುಸ್ತಕ ಓದುವುದು ಹೇಳೋದಷ್ಟೇ. ಆದರೆ ಅದು ನಿಜವಾಗಿ ಅದನ್ನು ಅನುಭವಿಸಿ ಹೇಳಬೇಕು. ಅದನ್ನು ಹೇಳಿದಕೊಳ್ಳಿ ಮತ್ತೆ ಇದು ನನ್ನ ಅನುಭವ ಅಂತ ಹೇಳಿದ ಮೇಲೆ ಮತ್ತೆ ವಾಕ್ಯಾರ್ಥ ಇಲ್ಲ. ವಾದ ಇರುವುದು ಅನುಭವ ಇಲ್ಲದೆ ಮಾತಾಡುವಾಗ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅದು ಹೀಗೆ ಇರ್ಬೋದು, ಯಾಕೆ ಹಾಗೆ ಇರಬೇಕು, ಹೀಗೆ ಆಗಿರಬಾರ್ದು, ಶುರು ಆಗುತ್ತೆ ಜಗಳ. ಬಟ್ ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಅಂದರೆ ಮತ್ತೆ ಆರ್ಗ್ಯುಮೆಂಟಿಗೆ ಅವಕಾಶ ಇಲ್ಲ. ಇದು ಬೃಹದಾರಣ್ಯಕೋಪನಿಷತ್ನಲ್ಲಿ ನಾವು ನೋಡ್ತೇವೆ. ಯಾಜ್ಞವಲ್ಕ್ಯರು ಆ ಕಾಲದ ಋಷಿಗಳ ಜೊತೆಗೆ ವಾದ ಮಾಡುವಾಗ ಯಾಜ್ಞವಲ್ಕ್ಯರು ಒಂದು ಪ್ರಶ್ನೆ ಹಾಕ್ತಾರೆ, ಅಥವಾ ಯಾರೋ ಒಬ್ಬ ಋಷಿಗಳು ಒಂದು ಪ್ರಶ್ನೆ ಹಾಕ್ತಾರೆ, ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ. ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟ ಕೂಡಲೇ ಅವ್ರು ಸುಮ್ಮನೆ ಕೂತ್ಬಿಡ್ತಾರೆ. ಅಲ್ಲಿ ವಾಕ್ಯಾರ್ಥ ಮಾಡ್ಬೋದಲ್ವ? ವಾಕ್ಯಾರ್ಥವೇ ಮಾಡಲಿಲ್ಲ. ಪ್ರಾಯ ಅವರು ನಮ್ಮ ವಿದ್ಯಾಪೀಠಗಳಲ್ಲಿ 12 ವರ್ಷ ಕಲೀಲಿಲ್ಲ ಆ ಋಷಿಗಳು. ಕಲಿತಿದ್ರೆ ವಾಕ್ಯಾರ್ಥ ಮಾಡ್ಲಿಕ್ಕೆ ಬರ್ತಿತ್ತು, ಅವ್ರಿಗೆ ವಾಕ್ಯಾರ್ಥ ಮಾಡಲಿಕ್ಕೆ ಗೊತ್ತಿಲ್ಲ. ಯಾಕೆ ಅಂದರೆ ದೇ ಆರ್ ಸ್ಪೀಕಿಂಗ್ ಥ್ರೂ ದೇರ್ ಓನ್ ಎಕ್ಸ್ಪೀರಿಯನ್ಸ್. ಮತ್ತು ವಾಕ್ಯಾರ್ಥ ಇಲ್ಲಿದೆ. ಇದನ್ನು ಆಚಾರ್ಯ ಬರೀತಾರೆ ಭಾಷ್ಯದಲ್ಲಿ. ಅನುಭವದಿಂದ ವಾದ ಮಾಡುವಾಗ ವಾಕ್ಯಾರ್ಥ ಬೇಡ, ಅನುಭವ ಹೋದ ಮೇಲೆ ವಾಕ್ಯಾರ್ಥ ಶುರುವಾಯಿತು ಅಂತ. ಆದ್ದರಿಂದ ಅನುಭವಿಸಿ ಅವರವರು ಯಾರ್ಯಾರ ಸ್ವಭಾವ ಏನೋ ಹಾಗೆ ಭಗವಂತ ಮಾಡ್ತಾನೆ, ಅದರಲ್ಲಿ ತಾರತಮ್ಯ ಇಲ್ಲ. ಸಮಂ ಸತೋ ಬಂಧು ಸಮಂ. ಅಲ್ಲಪ್ಪ, ಅವರವರ ತನ್ನ ಪ್ರಕಾರ ಅವನವನು ಮಾಡ್ತಾನೆ ಅಂದರೆ ಅದು ಹೆಂಗೆ ಗೊತ್ತಾಗಬೇಕು ಅವನಿಗೆ? ನನ್ನ ಸ್ವಭಾವ ಅವನಿಗೆ ಹೇಗೆ ಗೊತ್ತಾಗಬೇಕು? ಅದು ಚಕ್ಷುಷು ಅಂದರು. ಸರ್ವಂಚ ಅಷ್ಟೇ, ಎಲ್ಲವನ್ನೂ ಕಾಣುವ ಸಾಕ್ಷಿ ಅಲ್ವ ಅವನು. ನಿಮ್ಮೊಳಗಿದ್ದು ನಿಮ್ಮೊಳಗೆ ಏನಿದೆ, ನೀವು ಏನು ಎಂತು ಎಲ್ಲ ನಖಶಿಖ ಅಂತ ನಿಮ್ಮ ಯೋಗ್ಯತೆ ಅವನಿಗೆ ಗೊತ್ತಿಲ್ವಾ? ಅದರಂತೆ ಮಾಡ್ತಾನೆ. ಅಲ್ಲ, ಅವನು ನೋಡಲಿಕ್ಕೆ ಅವನು ಎಲ್ಲೋ ಒಂದು ಕಡೆ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಾನೆ. ಎಲ್ಲೋ ಇವರು ಬ್ರಹ್ಮಕುಮಾರಿಯರು ಹೇಳ್ತಾರೆ, ಎಲ್ಲ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿದ್ದು ಎಲ್ಲ ನೋಡೋದು ಹೇಗೆ ಅವನು ಅಂದರೆ ಸರ್ವಾನುಸ್ಯೂತಂ. ಬ್ರಹ್ಮಕುಮಾರಿಯರಿಗೆ ತಲೆ ನೆಟ್ಟಗಿಲ್ಲ, ಸರ್ವಾನುಸ್ಯೂತಂ, ಎಲ್ಲ ಕಡೆ ತುಂಬಿರುವ, ಎಲ್ಲ ಒಂದು ಕಡೆ ಹೆಡ್ ಕ್ವಾರ್ಟರ್ಸ್ ಇಟ್ಕೊಂಡು ಇರುವನಲ್ಲ. ಆದರೆ ಅಂಥವ್ರು ಇಬ್ಬರಿದ್ದರೆ ನಮಗೆ ಜಗಳ ಆಗೋಲ್ಲ. ಇಬ್ಬರು ಸರ್ವಗತ ಎಲ್ಲವನ್ನು ನೋಡುವವರು. ಆ ದೇವರು ಒಂದು ನಿರ್ಣಯ ಮಾಡೋದು, ಈ ದೇವರು ಮತ್ತೊಂದು ನಿರ್ಣಯ ಮಾಡೋದು. ಜೀಸಸ್ ಗಾಡ್ ಒಂದು ನಿರ್ಣಯ ಮಾಡೋದು, ಅಲ್ಲಾಹು ಒಂದು ನಿರ್ಣಯ ಮಾಡಿಬಿಟ್ಟು ಜಗಳ ಆಗೋದಿಲ್ಲ. ವಿಷ್ಣು ಒಂದು ನಿರ್ಣಯ ಮಾಡೋದು, ಶಿವ ಒಂದು ನಿರ್ಣಯ ಮಾಡೋದು, ಜಗಳ ಆಗೋದಿಲ್ಲ. ಅದಕ್ಕೊಂದು ಅದ್ವೈತ ಅಂತ 2 ಶಕ್ತಿಗಳೇ ಇಲ್ಲ. ದೇವರು ಎಲ್ಲರಿಗೂ ಒಬ್ಬರೇ. ಅವರು ಸ್ಮಾರತರು ಇರ್ಬೋದು, ವೈಷ್ಣವರು ಇರ್ಬೋದು, ಶೈವರು ಇರಬಹುದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಎಲ್ಲರಿಗೂ ದೇವರು ಒಬ್ಬನೇ ಇರಲಿಲ್ಲ, ಅದ್ವೈತ. ನೀವು ನಿಮ್ಮ ಭಾಷೆಯಲ್ಲಿ ಹೆಸರು ಹೇಳ್ಕೊಳ್ಳಿ, ನಿಮಗೆ ಗೊತ್ತಿರೋ ಭಾಷೆಯಲ್ಲಿ ನೀವು ದೇವರನ್ನು ಕರೀರಿ, ಅದು ಬೇರೆ ವಿಷಯ.
ಬಟ್ ಏನು ಶಬ್ದದಿಂದ ಕರೆದ್ರು ಆ ಶಬ್ದದಿಂದ ವಾಚ್ಯ ದೇವರೊಬ್ಬನೇ, ಏಕೋ ದೇವ. ಅದರಿಂದ ಅದ್ವಯ, ಇನ್ನೂ ದೇವರಿಲ್ಲ. ಅಂಥ ಅನುಭವ ಬಂದ ಮೇಲೆ ಭಗವಂತನನ್ನು ಸೇರುವುದು ಸುಲಭ ಆಗುತ್ತೆ. ಈಗ ಬಿಂಬ ಪ್ರತಿಬಿಂಬ ಭಾವದಿಂದ ಸಾಕ್ಷಾತ್ಕಾರ ಅನ್ನೋದನ್ನು ಹೇಳ್ತಾರೆ. ಏವಂ ತ್ರಿಗುಣ ಅಹಂಕಾರ ಭೂತೇಂದ್ರಿಯ ಮನೋಗುಣೈ ಸ್ವಾಭಾಸೈ ಲಕ್ಷ್ಯತೆ. ಮೊದಲು ನಾವು ಹೀಗೆ ಹೋಗ್ತಾ ಹೋಗ್ತಾ ಭೂತೇಂದ್ರಿಯ ಮನೋಗುಣೈ ಅಹಂಕಾರ ಲಕ್ಷ್ಯತೆ. ಮೊದಲು ಪಂಚಭೂತಗಳು, ಅದರ ಮೇಲೆ ಇಂದ್ರಿಯ ಪಂಚಭೂತಾಭಿಮಾನಿ ದೇವತೆಗಳು, ಅದರ ಮೇಲೆ ಇಂದ್ರಿಯಾಭಿಮಾನಿ ದೇವತೆಗಳು, ಅದರ ಮೇಲೆ ಮನೋಭಿಮಾನಿ ದೇವತೆಗಳು. ಹೀಗೆ ತ್ರಿಗುಣಾತ್ಮಕವಾದಂಥ ಪ್ರಪಂಚದಲ್ಲಿ ಇರತಕ್ಕ ಎಲ್ಲ ಇಂದ್ರಾದಿ ದೇವತೆಗಳು, ಇಂದ್ರಿಯಾಭಿಮಾನಿಗಳು ಇಂದ್ರನ ತನಕ ಬಂದೆವು. ಸಮಸ್ತ ದೇವತೆಗಳು, ಇಂದ್ರನ ತನಕ ಇರತಕ್ಕ ದೇವತೆಗಳು, ಅವರು ಸ್ವಾಭಾಸೈ ತ್ರಿವೃತ ಅಹಂಕಾರ. ಅವ್ರಿಗೆ ಮೊದಲು ಅವರಿಗೆ ಸಾಕ್ಷಾತ್ಕಾರ ಆಗುವುದು ಯಾರದ್ದು ಅಂದರೆ ಅವರ ಬಿಂಬಭೂತ. ಇಂದ್ರನಿಗಿಂತ ಮೇಲೆ ಬಿಂಬಭೂತವಾದ ದೇವತೆ ಯಾರು? ಗರುಡಶೇಷರುದ್ರರು. ಅದರಿಂದ ಸ್ವಾಭಾಸೈ ಲಕ್ಷಿತ, ಅವರಿಗೆ ಆಭಾಸಗಳಾಗಿರ್ತಕ್ಕಂಥ ಪ್ರತಿಬಿಂಬಗಳಾದ ಸಮಸ್ತ ದೇವತೆಗಳಿಂದ ನಿಮಗೆ ದರ್ಶನ ಆಗುವುದು ಯಾವುದು ಅಂದರೆ ಶಿವನ ಸಾಕ್ಷಾತ್ಕಾರ. ಶಿವನ ಸಾಕ್ಷಾತ್ಕಾರ ಆಗದೆ ನಾರಾಯಣನ ಸಾಕ್ಷಾತ್ಕಾರ ಆಗೋಲ್ಲ. ಸ್ವಾಭಾಸೈ ಲಕ್ಷಿತ ಅಹಂಕಾರ, ಈ ತ್ರಿಗುಣಾತ್ಮಕವಾದ ಅಹಂಕಾರ ತತ್ವ ಏನಿದೆ ಶಿವ ಅಥವಾ ಶೇಷ, ಅಲ್ಲಿ ಶೇಷ, ಯಾಕೆಂದರೆ ಶಿವನು ಮತ್ತು ಶೇಷನಾಗೋದ್ರಿಂದ ಕೊನೆಗೆ ಅವರು ತಿಳ್ಕೊಳ್ಬೇಕಾದ್ದು ಎಲ್ಲ ದೇವತೆಗಳು ಮೊದಲು ಶೇಷ ತನ್ನ ಬಿಂಬ ಅಂತ ತಿಳಿದು ಅಲ್ಲಿ ತನಕ ಹೋಗಬೇಕು. ಶೇಷನ ಹತ್ರ ಹೋದ ಮೇಲೆ ಅನೇನ ಸದಾಭಾಸೆಯನ್ನು ಸತ್ಯದೃಕ್, ಅವನ ಆಭಾಸ ಯಾರು? ಶೇಷನ ಗರುಡಶೇಷರುದ್ರದ್ದು ಬ್ರಹ್ಮವಾಯುಗಳು. ಆ ಗರುಡವಾಯುಗಳು ಬ್ರಹ್ಮವಾಯುಗಳ ಮೂಲಕ ಸತ್ಯದೃಕ್, ಸತ್ಯವನ್ನೇ ಸತ್ಯಜ್ಞಾನ ಸ್ವರೂಪನಾದ ಭಗವಂತ ಬಿಂಬ ಅಂತ ಗೊತ್ತಾಗುತ್ತೆ. ಹೀಗೆ ಈ ಪ್ರೋಸೆಸ್ನಲ್ಲಿ ಹೋಗಬೇಕು ಹೊರತು ನೇರ ಭಗವಂತನನ್ನು ಕಾಣುವುದಾಗುವುದಿಲ್ಲ. ಆ ಪ್ರೋಸೆಸ್ನಲ್ಲೇ ಹೋಗಿ ಅವುಗಳಿಂದ ಸ್ವಾಭಾಸೈ ಲಕ್ಷಿತ, ಅಷ್ಟೂ ದೇವತೆಗಳಿಗೆ ಆಭಾಸ ಆಗಿರತಕ್ಕ ಸಮಸ್ತ ದೇವತೆಗಳಿಗೆ, ಇಂದ್ರಾದಿ ಸಮಸ್ತ ದೇವತೆಗಳಿಗೆ ಆಭಾಸ, ಇವರು ಆಭಾಸವಾಗಿರುವವರು, ಅವರಿಂದ ಲಕ್ಷಿತನಾದವ ರುದ್ರ ಅಥವಾ ಶೇಷ. ಶೇಷನು ಅವನು ಯಾರ ಆಭಾಸೋ ಅಂತ ಬ್ರಹ್ಮವಾಯುಗಳನ್ನು ತೋರಿಸ್ತಾನೆ. ಬ್ರಹ್ಮವಾಯುಗಳು ತಮಗೆ ಬಿಂಬನಾಗಿರತಕ್ಕಂಥ ಯಾವ ನಾರಾಯಣನಿಗೆ ಇವರು ಬಿಂಬಭೂತರೋ ಅಂಥ ನಾರಾಯಣ, ಅವನು ಯಾರು? ಸತ್ಯದೃಕ್, ಯಥಾರ್ಥ ಜ್ಞಾನ ಸ್ವರೂಪನಾದ ಭಗವಂತನನ್ನು ತೋರಿಸ್ತಾನೆ. ಇದು ಸಾಕ್ಷಾತ್ಕಾರದ ಪ್ರೋಸೆಸ್ಸು.